ಪ್ರಸ್ತುತ ಪಂದ್ಯದ ಟಾಸ್ ಪರಾಜಯವನ್ನು ಕಂಡಿರ್ತಕ್ಕಂಥ ಓಂಕಾರೇಶ್ವರ ರಿಯಲ್ ಫೈಟರ್ಸ್ ಆರಂಭಿಕ ದಾಳಿಗೆತನ ಮಾಡ್ತಾ ಇದ್ದಾರೆ. ಆರಂಭಿಕ ಸರದಿ ಆಟಗಾರರು ಹರಿ ಮತ್ತು ವಿನೋದ್ ಅಂಕಣವನ್ನು ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. ತಂಡದ 12 ಆಟಗಾರರು ಬರಬೇಕು. ನ್ಯಾಶ್ ಬೆಂಗಳೂರು ಆರಂಭಿಕ ಓವರ್ಗಾಗಿ ಅಫೇಕ್ಸ್ ಅವರನ್ನು ಬಳಸಿದ್ದಾರೆ ಎಸ್ಗಾರಿಕೆ ಭಾಗದಲ್ಲಿ. ಅಂತಿಮ ಕ್ವಾರ್ಟರ್ ಫೈನಲ್ ಪಂದ್ಯ ಆರಂಭವನ್ನು ಪಡ್ಕೊಳ್ತಾ ಇದೆ. ಮೊದಲ ಸೆಷನ್ ಆರಂಭವನ್ನು ಪಡ್ಕೊಳ್ತಾ ಇದೆ. ಮೊದಲ ಚೆಂಡಿಗೆ ಬೆರಸಿನ ಹೊಡೆತವನ್ನು ದಾಖಲಿಸಲು ಪ್ರಯತ್ನ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ರನ್ನಿಂಗ್ ಕ್ಯಾಚ್ ಅನ್ನು ಪಡೆದುಕೊಳ್ಳುವಂತಹ ಪ್ರಯತ್ನದ ನಡುವೆ ಆರಂಭಿಕ ಯಶಸ್ಸನ್ನು ಪಡ್ಕೊಳ್ತಾ ಇದೆ. ಬಹಳ ಉತ್ತಮ ರೀತಿಯ ಒಂದು ಯಶಸ್ಸನ್ನು ಪಡ್ಕೊಳ್ತಾ ಇದ್ದಾರೆ. ಮೊದಲ ಚೆಂಡು ಉದರಿನ ಆಘಾತವನ್ನು ಕೊಂಡುಕೊಳ್ತಾ ಇದೆ. ಆರಂಭಿಕ ಚೆಂಡಿನಲ್ಲಿ ಬಹಳ ಉತ್ತಮ ರೀತಿಯ ಎಸ್ಗಾರಿಕೆಯನ್ನು ಅಫೇಕ್ಷ ತೋರ್ಪಡಿಸ್ತಾ ಇದ್ದಾರೆ. ಮೊದಲ ಹದರಿ ಇವಾಗ ಹರಿ ರೂಪದಲ್ಲಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಮೊದಲು ಅಭಿರಸಿನ ಆಟಗಾರ ಸುಜಿತ್ ಆಚಾರ್ಯ ಅಂಕಣವನ್ನು ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಮೊದಲ ಚೆಂಡಿಗೆ ಆರಂಭಿಕ ಆಘಾತವನ್ನು ಕಾಣ್ತಾ ಇರತಕ್ಕಂಥ ಓಂಕಾರೇಶ್ವರ ರಿಯಲ್ ಫೈಟರ್ಸ್ ನ್ಯಾಶ್ ಬೆಂಗಳೂರು ವಿರುದ್ಧವಾಗಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಅಲ್ಲಿ ನ್ಯಾಶ್ ಬೆಂಗಳೂರಿನ ಎಸೆತಗಾರರು ಹ್ಯಾಟ್ರಿಕ್ ವಿಕೆಟ್ಸ್ ಅನ್ನು ಪಡ್ಕೊಂಡ್ರೆ DD7 ಸ್ಪೋರ್ಟ್ಸ್ ಮುಖಾಂತರ ಚೆನ್ನ ಮತ್ತು ಚೇತನ್ ಅವರ ಮುಖಾಂತರವಾಗಿ 1,000 ನಗದಿನ ಘೋಷಣೆ ಮಾಡ್ತಾ ಇದ್ದಾರೆ. ಹಾಗೆ ಒಂದು ಪಂದ್ಯಾಕೂಟದಲ್ಲಿ ಯಾರೇ ಹ್ಯಾಟ್ರಿಕ್ ವಿಕೆಟ್ಸ್ ಅನ್ನು ಪಡ್ಕೊಂಡ್ರೆ 81 ಸ್ಪೋರ್ಟ್ಸ್ KR ಪುರ ಮೆಂಡಿಸ್ ಅವರ ಮುಖಾಂತರವಾಗಿ 2,000 ನಗದಿನ ಘೋಷಣೆ ಮಾಡಿದ್ದಾರೆ. ತರ್ಟಿಮಿಟ್ ಓಟೋ ದಾಖಲಿಸದ ಪ್ರಯತ್ನ ಸುಜಿತ್ ಮಾಡಿದ್ರು. ಓಟವನ್ನು ದಾಖಲಿಸ್ತಾ ಇದ್ದಾರೆ. ತಂಡದ ಮೊತ್ತ ಕೂಡ ಆರಂಭವನ್ನು ಪಡ್ಕೊಳ್ತಾ ಇದೆ. 2 ಚೆಂಡು ಮುಕ್ತವನ್ನು ಕಂಡುಕೊಳ್ತಾ ಇದೆ. ಒಂದು ಓಟವನ್ನಷ್ಟೇ ಬಿಟ್ಟುಕೊಳ್ತಾ ಇದ್ದಾರೆ. ವಿನೋದ್ ಇವಾಗ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಮೂರನೇ ಬಾರಿ ರಿವರ್ಸ್ ಶಾಟ್ ದಾಖಲಿಸಲು ಪ್ರಯತ್ನ ಮಾಡಿದ್ರು. ಓಟಾಳಿಗೆ ಅವಕಾಶಗಳು ಬರ್ತಾ ಇಲ್ಲ. ನಡುವೆ ಬಹಳ ಉತ್ತಮ ರೀತಿಯ ಚೆಂಡು ಮುಕ್ತಾಯಗೊಳ್ಳುತ್ತಾ ಇದೆ. ಮೊದಲ 4ನೇ ಚೆಂಡು 30 ಮೀಟರ್ ಓಟ ದಾಖಲಿಸಿದ ಪ್ರಯತ್ನ ವಿನೋದ್ ಮಾಡುತ್ತಾ ಇದ್ದಾರೆ. ಯಶಸ್ಸನ್ನು ಪಡ್ಕೊಳ್ತಾ ಇಲ್ಲ. ನಡುವೆ ಮತ್ತೆ ಡಾಟ್ ಬಾಲ್ಗಳ ಸೇರ್ಪಡೆ ಅಂಕಿಅಂಶ ಪಟ್ಟಣ ಕಂಡುಕೊಳ್ತಾ ಇದೆ. ಆರಂಭಿಕ ಓವರ್ ಮುಕ್ತಾಯಕ್ಕಾಗಿ ಇನ್ನೂ ಕೂಡ 2 ಎಸೆತ ಮಾತ್ರ ಬಾಕಿ ಉಳಿತಾ ಇದೆ. ತಂಡದ ಮೊತ್ತ 1 ಓಟದಲ್ಲಿ ಸ್ಥಗಿತವನ್ನು ಕಂಡುಕೊಳ್ತಾ ಇದೆ. ರಿವರ್ಸ್ ಶಾಟ್ ರೂಪದಲ್ಲಿ ಹೊಡೆತವನ್ನು ದಾಖಲಿಸಲು ಪ್ರಯತ್ನ ಮತ್ತೆ ಸಫಲತೆಯನ್ನು ಪಡ್ಕೊಳ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ಗಳ ಸೇರ್ಪಡೆ ಅಂತಿಮ 1 ಎಸೆತ ಬಾಕಿ ಉಳಿಯುತ್ತಾ ಇದೆ. ಮೊದಲ ಓವರ್ ಮುಕ್ತಾಯಕ್ಕಾಗಿ ತಂಡದ ಮೊತ್ತ 1ರಲ್ಲಿ ಸ್ಥಗಿತವನ್ನು ಕಾಣ್ತಾ ಇದೆ. ಮೊದಲ 1 ವಿಕೆಟ್ಸ್ ಅನ್ನು ಕೂಡ ಕಳ್ಕೊಂಡಿದ್ದಾರೆ ಈ ರೂಪದಲ್ಲಿ. ಕೊನೆಯ ಚೆಂಡಿಗಾಗಿ ರಿವರ್ಸ್ ಶಾಟ್ ರೂಪದಲ್ಲಿ ಹೊಡೆತವನ್ನು ದಾಖಲಿಸಲು ಪ್ರಯತ್ನ ಮತ್ತೆ ಹದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಮೊದಲ ಓವರ್ಸ್ ಮುಕ್ತಾಯ ಕಂಡುಕೊಳ್ತಾರೆ. ಬಹಳ ಉತ್ತಮ ರೀತಿಯ ಓವರ್ಸ್ ಅಫೆಕ್ಸ್ ಮುಕ್ತಾಯಗೊಳಿಸ್ತಾ ಇದ್ದಾರೆ. ಆರಂಭಿಕ ಹಂತದಲ್ಲಿ ಆಟಗಾರರ ಕಟ್ಟಿ ಹಾಕುವ ಪ್ರಯತ್ನದ ನಡುವೆ
ಯಶಸ್ಸನ್ನು ಪಡ್ಕೊಳ್ಳುತ್ತಾ ಇದ್ದಾರೆ. ನಡುವೆ ಹೋದರೆ ಆಘಾತವನ್ನು ಕಾಣುತ್ತದೆ. ಮೊದಲ ಓವರ್ಸ್ ಮುಕ್ತಾಯ ಕೊಂಡುಕೊಳ್ಳುತ್ತಾರೆ. ಮುಕ್ತಾಯಗಳ ಮೊದಲರ ಬಳಿಕ ತಡದ ಮೊತ್ತ ಕೇವಲ ಒಂದು ಓಟವನ್ನಷ್ಟೇ ದಾಖಲಿಸ್ತಾ ಇದ್ದಾರೆ. 2 ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದ್ದಾರೆ ಕೂಡ. ಈ ಒಂದು ಪಂದ್ಯ ಕೂಡ ಅತಿ ದೂರದ ಸಿಕ್ಸರ್ ಅನ್ನು ದಾಖಲಿಸುವಂತ ಆಟಗಾರನಿಗೆ 9,000 ನಗದು ಬೆಲೆ ಬಾಳುವಂತ ವರ್ತ್ ವೈಟ್ ಪ್ರೋಟೀನ್ ಕೊಡ ಮಾಡ್ತಾ ಇದ್ದಾರೆ. ಮಿಸ್ಟರ್ ಏಷ್ಯಾ, ಮಿಸ್ಟರ್ ವರ್ಲ್ಡ್, ಮಿಸ್ಟರ್ ಯೂನಿವರ್ಸಿಟಿ ಆಗಿರುವಂತಹ ಬಾಲಕೃಷ್ಣ ಜಿ ವರ್ತೂರ್ ಇವರು. ಹಾಗೆ ಹ್ಯಾಟ್ರಿಕ್ ವಿಕೆಟ್ಸ್ ಅನ್ನು ಪಡ್ಕೊಳ್ಳಬಲ್ಲಂತ ಎಸೆತಗಾರನಿಗೆ 81 ಸ್ಪೋರ್ಟ್ಸ್ KR ಪುರ ಮೆಂಡಿಸ್ ಅವರ ಮುಖಾಂತರವಾಗಿ 2,000 ನಗದಿನ ಘೋಷಣೆ ಆಗ್ತಾ ಇದೆ. ಹಾಗೆ DT7 ಸ್ಪೋರ್ಟ್ಸ್ ಮುಖಾಂತರವಾಗಿ 1,000 ನಗದಿನ ಘೋಷಣೆ ಇದೆ. ಎಸ್ಗಾರ್ಕ ಭಾಗದಲ್ಲಿ ಪುರುಷರನ್ನ ಬಳಸ್ತಾ ಇದ್ದಾರೆ. ತರುಣ್ ಪಡುಬಿದ್ರೆ ಹೊಸ ಆಟಗಾರ. ಅತಿಕ್ರಮ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಎಡ್ಬಾಲ್ ಎನ್ನುವಂತಹ ಸೂಚನೆ ತೀರ್ಪ ರವಾನಿಸಿದ್ದಾರೆ. ಓಟಗಳ ಸೇರ್ಪಡೆ ಪಡ್ಕೊಳ್ಳುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಇವಾಗ ಸ್ಥಗಿತವನ್ನು ಕಂಡಿರ್ತಕ್ಕಂಥ ರಣದಾರಿ ಏರಿಕೆಯನ್ನು ಪಡ್ಕೊಳ್ಳುತ್ತಾ ಇದೆ. 2 ಓಟವನ್ನು ತಲುಪ್ತಾ ಇದೆ. ಸುಜೇಶ್ ಸ್ಟ್ರೈಕ್ ಅಲ್ಲಿ ಬಹಳ ಶತಮಾನತೆ ಹೊಡೆತವನ್ನು ದಾಖಲಿಸಲು ಪ್ರಯತ್ನ. ಡಿಫೆಕ್ಷನ್ ಕಬಾಸ್ ಭಾಗದಲ್ಲಿ ಇವಾಗ ಬೆರಸಿನ ಹೊಡೆತವನ್ನು ದಾಖಲಿಸಿದ 4 ಓಟಗಳ ಸೇರ್ಪಡೆ ಪಡ್ಕೊಳ್ಳುತ್ತಾ ಇದೆ. ಓಟಗಳ ಬರವನ್ನ ಕಾಣ್ತಾ ಇರ್ತಕ್ಕಂಥ ಓಂಕಾರೇಶ್ವರ ರಿಯಲ್ ಫೈಟರ್ಸ್ ಇವಾಗ ಬೆರಸಿನ ಹೊಡೆತಗಳಿಗೆ ಕೈ ಹಾಕ್ತಾ ಇದೆ. ಬಹಳ ಶತಮಾನತೆ ಒಂದು ಬೌಂಡ್ರಿಯನ್ನು ಸುಜಿತ್ ಆಚಾರ್ಯ ದಾಖಲಿಸ್ತಾ ಇದ್ದಾರೆ. ಒಂದು ಬೌಂಡ್ರಿಗೆ ಪುರುಷರ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. 4 ಓಟಗಳ ಸೇರ್ಪಡೆ ಪಡ್ಕೊಳ್ಳುತ್ತಾ ಇದೆ. ತಡದ ಮೊತ್ತ 6 ಓಟಗಳು. ಈ ಒಂದು ಪಂದ್ಯಾಕೂಟದ ಚಾಂಪಿಯನ್ ಪ್ರಶಸ್ತಿಯನ್ನು ಪಡ್ಕೊಳ್ಳಬಲ್ಲಂತ ತಂಡ 3 ಲಕ್ಷದ ನಗದಿನ ಜೊತೆಗಾಗಿ ಚಾಂಪಿಯನ್ ಪ್ರಶಸ್ತಿಯನ್ನು ಪಡ್ಕೊಳ್ಳುತ್ತಾರೆ. ದ್ವಿತೀಯ ಸ್ಥಾನಿ ಪ್ರಶಸ್ತಿಯನ್ನು ಪಡ್ಕೊಳ್ಳಬಲ್ಲಂತ ತಂಡ 1,50,000 ನಗದಿನ ಜೊತೆಗಾಗಿ ರನ್ನರ್ಸ್ ಅಪ್ ಟ್ರೋಫಿನ ಪಡ್ಕೊಳ್ಳಿಕ್ಕಿದ್ದಾರೆ. ಬೆರಸಿನ ಹೊಡೆತವನ್ನು ದಾಖಲಿಸಲು ಪ್ರಯತ್ನ. ಬಳಸುತ್ತ ಮರಿದ ಹೊಡೆತ. ಸುಜಿತ್ ಆಚಾರ್ಯ ಬೆರಸಿನ ಸಿಕ್ಸರ್ ಅನ್ನು ಮಿಡಲ್ ಮೇಲ್ಭಾಗದಲ್ಲಿ ದಾಖಲಿಸಿದ 6 ಓಟಗಳ ಸೇರ್ಪಡೆ ಪಡ್ಕೊಳ್ಳುತ್ತಾ ಇದೆ. 6 ಓಟಗಳ ಸೇರ್ಪಡೆ ಕಾಣ್ತಾ ಇರ್ತಕ್ಕಂಥ ಓಂಕಾರೇಶ್ವರ ರಿಯಲ್ ಫೈಟರ್ಸ್ 12 ಓಟಗಳ ಪೂರೈಕೆಯನ್ನು ಮಾಡ್ತಾ ಇದ್ದಾರೆ. 4 ಚೆಂಡುಗಳು 2ನೇ ಓವರ್ ಮುಕ್ತಾಯಕ್ಕಾಗಿ ಇನ್ನೂ ಕೂಡ ಬಾಕಿ ಉಳಿಯುತ್ತಾ ಇದೆ. ಒಂದು ಸಿಕ್ಸರ್ ಮತ್ತು ಒಂದು ಬೌಂಡ್ರಿಗೆ ಆಗಲೇ ಪುರುಷರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಮೂರನೇ ಬಾರಿ ನಡುವೆ ಒಂದು ಓಟವನ್ನು ದಾಖಲಿಸುವ ಪ್ರಯತ್ನವನ್ನು ಹೆಚ್ಚುವರಿ ರೂಪದಲ್ಲಿ ಮಾಡ್ತಾ ಇದ್ದಾರೆ. ಒಟ್ಟು ಓಟಗಳ ಸೇರ್ಪಡೆ ಲೆಗ್ ಬೈ ರೂಪದಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ 13 ಓಟವನ್ನು ತಲುಪ್ತಾ ಇದೆ. ತರುಣ್ ಸ್ಟ್ರೈಕ್ ಅನ್ನು ಪಡ್ಕೊಳ್ಳುತ್ತಾ ಇದ್ದಾರೆ. ನಾಲ್ಕನೇ ಬಾರಿ ಹೊಡಾದ್ರಾಗೆ ಬಿದ್ದಿರ್ತಕ್ಕಂಥ ಚೆಂಡು ಬಳಸೋದ ರೀತಿಯ ಹೊಡೆದ ತರುಣ್ ಪಡುಬಿದ್ರೆ ಇವಾಗ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಬೆರಸಿನ ವೈಯಕ್ತಿಕ ಮೊದಲ ಸಿಕ್ಸರ್ ಅನ್ನು ದಾಖಲಿಸ್ತಾ ಇದ್ದಾರೆ. 6 ಓಟಗಳಿಗೆ ಮತ್ತೆ ಪುರುಷೋತ್ತಮ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. 6 ಓಟಗಳ ಸೇರ್ಪಡೆ ತಂಡದ ಮತ್ತೆ ಇವಾಗ 19 ಓಟವನ್ನು ತಲುಪ್ತಾ ಇದೆ. ನಾಲ್ಕು ಚೆಂಡುಗಳು ಮುಕ್ತಾಯವನ್ನು ಕಾಣ್ತಾ ಇದೆ. ಅಂತಿಮ 2 ಸಿದ್ಧ ಬಾಕಿ ಉಳಿತಾ ಇದೆ. 5ನೇ ಚೆಂಡು ನಟನರ ಹೊಡೆತವನ್ನು ದಾಖಲಿಸಲು ಪ್ರಯತ್ನ. ಸುಲಭ ಸಾಧ್ಯತೆ ಕ್ಯಾಚ್ ಅನ್ನು ಪಡ್ಕೊಳ್ಳುತ್ತಾ ಇದ್ದಾರೆ. 10ನೇ ಆಘಾತವನ್ನು ಕಾಣ್ತಾ ಇದೆ. ಕಳೆದ ಚೆಂಡಿಗೆ ಒಂದು ಸಿಕ್ಸರ್ ಅನ್ನು ದಾಖಲಿಸಿರ್ತಕ್ಕಂಥ ತರುಣ್ ಪಡುಬಿದ್ರೆ ಇವಾಗ ಸುಲಭ ಸಾಧ್ಯತೆ ಕ್ಯಾಚ್ ಅನ್ನು ನೀಡ್ತಾ ಇದ್ದಾರೆ. 10ನೇ ಕಳ್ಕೊಳ್ತಾ ಇದ್ದಾರೆ. ಮತ್ತೆ ಓಂಕಾರೇಶ್ವರ ರಿಯಲ್ ಫೈಟರ್ಸ್ ಇವಾಗ 3ನೇ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ.
ವೆಂಕಟೇಶ್ ಉಡುಪಿ ಇವಾಗ ಅಂಕಣ 8 ಪಡ್ಕೊಳ್ತಾ ಇದ್ದಾರೆ. 19ಕ್ಕೆ 3 ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದ್ದಾರೆ. ಚಾಲ್ತಿ 2ನೇ ಓವರ್ನಲ್ಲಿ ಅಂತಿಮ ಒಂದೇ ಸೆತ ಈ ಓವರ್ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ. ವೆಂಕಟೇಶ್ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಅಂತಿಮ ಒಂದೇ ಸೆತ ಬಾಕಿ ಉಳಿತಾ ಇದೆ. ಕೊನೆಯ ಚೆಂಡಿಗಾಗಿ 2ನೇ ಓವರ್ ಅಂತಿಮ ಚೆಂಡು. ನಡುವೆ ಟ್ಯೂಟೋನ ವೆಂಕಿ ದಾಖಲಿಸಿದ್ರು. ವೆಂಕಿ ಖಾತೆ ಕೂಡ ಆರಂಭವನ್ನು ಪಡ್ಕೊಳ್ತಾ ಇದೆ. ಟ್ಯೂಟೋಗಳ ಸೇರ್ಪಡೆ ಮುಕ್ತಾಯ ಕಂಡಿರ್ತಕ್ಕಂಥ 2 ಓವರ್ಗಳಲ್ಲಿ ಓಂಕಾರೇಶ್ವರ ರಿಯಲ್ ಫೈಟರ್ಸ್ ಇವಾಗ 20 ಓಟವನ್ನು ದಾಖಲಿಸಿದ 3 ವಿಕೆಟ್ಸ್ ಅನ್ನು ಕಳ್ಕೊಂಡಿದ್ದಾರೆ. ಅಂತಿಮ 18 ಸೆತ ಆರಂಭಿಕ ಸೆಷನ್ ಮುಕ್ತಾಯಕ್ಕಾಗಿ ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ಅದ್ಯಾವ ಎಸೆತಗಾರನ 3ನೇ ಓವರ್ಗಾಗಿ ನ್ಯಾಶ್ ಬೆಂಗಳೂರು ಬಳಸ್ತಾರಂತೆ ನೋಡಬೇಕಾಗಿದೆ. ಪ್ರಮುಖ ಹೋರಾಟದ ಪಂದ್ಯ ಅಂಕಣ ಒಳಭಾಗದಲ್ಲಿ ಮುಂದುವರಿಕೆ ಕಾಣಿಕೊಳ್ತಾ ಇದೆ. ಜಯಿಸಬಲ್ಲದ ತಂಡ ಸೆಮಿ ಎಂಟ್ರಿಯನ್ನು ಪಡ್ಕೊಳ್ತಾರೆ. ಅದ್ಯಾವ ಒಂದು ತಂಡ ಸೆಮಿ ಎಂಟ್ರಿಯನ್ನು ಪಡ್ಕೊಳ್ತಾರೆ ಅಂತ ನೋಡಬೇಕಾಗಿದೆ. ಎಸ್ ಭಾಗದಲ್ಲಿ 3ನೇ ಓವರ್ಗಾಗಿ ಧನುಷ್ ಅವರನ್ನ ಬಳಸ್ತಾ ಇದ್ದಾರೆ. ವೆಂಕಟೇಶ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಮೂರನೇ ಓವರ್ ಆರಂಭವನ್ನು ಪಡ್ಕೊಳ್ತಾ ಇದೆ. ಪಂದ್ಯವನ್ನು ಮುಂದುವರಿಸಿ ಅನ್ನೋದಾಗಿ ತಿಳಿಸ್ತಾ ಇದ್ದೇವೆ. ಧನುಷ್ ಎಸ್ಗಾರಿಕೆ ಭಾಗದಲ್ಲಿ ವೆಂಕಟೇಶ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ತಡದ ಮತ್ತೆ 20 ಓಟಗಳು. ಓಟಿ ಓಟದ ಆಕಾಶದ ಪ್ರಯತ್ನ ಮಾಡಿದ್ರು. ಬಟ್ ಅಡಾಯಿಸದ ಪ್ರಯತ್ನದ ನಡುವೆ ಯಶಸ್ಸನ್ನು ಪಡ್ಕೊಳ್ತಾ ಇದ್ದಾರೆ. ಒಟ್ಟು ಓಟಗಳ ಸೇರ್ಪಡೆಯನ್ನು ಕಂಡುಕೊಳ್ತಾ ಇರ್ತಕ್ಕಂಥ ತಂಡ ಇವಾಗ ತಡದ ಮತ್ತೆ 21 ಓಟವನ್ನು ತಲುಪ್ತಾ ಇದೆ. ಸುಜೇಶ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಅಲ್ಲಿ ಶಿಬಿರದಲ್ಲಿ ಪಂದ್ಯವನ್ನು ಮುಂದುವರಿಸಬೇಕು. ತಡದ ಮತ್ತೆ 21. ಧನು 2ನೇ ಬಾರಿ ರಿವರ್ಸ್ ಶಾಟ್ ದಾಖಲಿಸಲ ಪ್ರಯತ್ನ ಸುಜಿತ್ ಆಚಾರ್ಯ ಮಾಡುತ್ತಾ ಇದ್ರು. ಟ್ಯೂಟೋವನ್ನು ದಾಖಲಿಸಿದ್ರು. ಟ್ಯೂಟೋಗಳ ಸೇರ್ಪಡೆಗೆ ಅಂಶ ಪಟ್ಟಿಯನ್ನು ಕಂಡುಕೊಳ್ಳುತ್ತಾ ಇದೆ. 22 ಓಟವನ್ನು ದಾಖಲಿಸಿದ ಚಾಲ್ತಿಯ 3ನೇ ಓವರ್ನಲ್ಲಿ 4 ಎಸೆತ ಇನ್ನೂ ಕೂಡ ಧನುಷ್ ದಾಖಲಿಸಬೇಕಾಗಿದೆ. ಅದೆಷ್ಟು ಓಟವನ್ನು ದಾಖಲಿಸಿದ ಅಂತ ನೋಡಬೇಕಾಗಿದೆ. ವೆಂಕಟೇಶ್ ಸ್ಟ್ರೈಕ್ ಅನ್ನು ಇವಾಗ ಪಡ್ಕೊಳ್ತಾ ಇದ್ದಾರೆ. ಅದರ ಆವರಿಸಿಕೊಂಡು ಬೀಸುವಂತಹ ಪ್ರಯತ್ನ. ಚೆಂಡು ನೋಮಸ್ ಲ್ಯಾಂಡ್ಗೆ ಬೀಳ್ತಾ ಇದೆ. ನಡುವೆ ಟೂಟುಗಳ ಪೂರೈಕೆ ಮತ್ತೆ ಒಂದು ಟೂಟನ್ನು ದಾಖಲಿಸ್ತಾ ಇದ್ದಾರೆ. ಪ್ರತಿಯೊಂದು ಚೆಂಡಿಗೂ ಕೂಡ ಒಂಟಿ ಓಟವನ್ನು ದಾಖಲಿಸಿದ ಪ್ರಯತ್ನದ ನಡುವೆ ಯಶಸ್ಸನ್ನು ಪಡ್ಕೊಳ್ತಾ ಇದ್ದಾರೆ. ತಂಡದ ಮೊತ್ತ ಕೂಡ 23 ಓಟವನ್ನು ತಲುಪ್ತಾ ಇದೆ. 3 ಚೆಂಡುಗಳು ಇನ್ನು ಕೂಡ ಈ ಓವರ್ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದ್ದಾವೆ. ಮುಕ್ತಾಯ ಕಾಣ 3 ಚೆಂಡುಗಳಲ್ಲಿ 3 ಓಟವನ್ನು ಬಿಟ್ಟುಕೊಡ್ತಾ ಇದ್ದಾರೆ. 4ನೇ ಬಾರಿ ಸುಜೇಶ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಸುಜಿತ್ ಗಜಾರ್ತಕ್ಕಂಥ 4ನೇ ಚೆಂಡು ಗೋಡದ ಹಿಂಭಾಗದಲ್ಲಿ ಹೆಚ್ಚುವರಿ ಓಟಗಳ ಸೇರ್ಪಡೆ.
ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ಳುತ್ತಾ ಇದೆ. ಅಲ್ಲಿ ಥರ್ಡ್ ಅಂಪೈರ್ಗಾಗಿ ಮನವಿಯನ್ನು ರವಾನಿಸ್ತಾ ಇದ್ದಾರೆ. ಬೈ ರೂಪದಲ್ಲಿ ಹೆಚ್ಚುವರಿ ಓಟಗಳ ಸೇರ್ಪಡೆ ಮಾತ್ರ ಕಂಡುಕೊಳ್ಳುತ್ತಾ ಇದೆ. 4 ಓಟಗಳ ಸೇರ್ಪಡೆಯನ್ನು ಕಂಡುಕೊಳ್ಳುತ್ತಾ ಇದೆ ಅಂಕಿಅಂಶ ಪಟ್ಟಿಯಲ್ಲಿ. ತಂಡದ ಮತ್ತೆ ಇವಾಗ ಮತ್ತೆ ಏರಿಕೆಯನ್ನು ಪಡ್ಕೊಳ್ಳುತ್ತಾ ಇದೆ. ತಂಡದ ಮತ್ತೆ 27 ಓಟಗಳು. ಅಂತಿಮ 2 ಎಸೆತ ಬಾಕಿ ಉಳಿಯುತ್ತಾ ಇದೆ ಓವರ್ ಮುಕ್ತಾಯಕ್ಕಾಗಿ. ಅಲ್ಲಿ ಶಿಬದಲ್ಲಿ ಪಂದ್ಯವನ್ನು ಮುಂದುವರಿಸಬೇಕು. ಸುಜಿತ್ ಆಚಾರ್ಯ ಸ್ಟ್ರೈಕನ್ನು ಪಡ್ಕೊಳ್ಳುತ್ತಾ ಇದ್ದಾರೆ. ತಂಡದ ಮತ್ತೆ 27. ತಟಿಮುಟ್ಟಿ ಓಟವನ್ನು ದಕ್ಕಲಿಸಲ ಪ್ರಯತ್ನ. ಬ್ಯಾಕ್ ಟು ಬೌಲರ್ಸ್ ಆಟವನ್ನು ಆಡುತ್ತಾ ಇದ್ದಾರೆ. ಓಟವನ್ನು ಬಿಟ್ಕೊಡುತ್ತಾ ಇಲ್ಲ. ನಡುವೆ ಡಾಟ್ ಬಾಲ್ಗಳ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ಳುತ್ತಾ ಇದೆ. ಅಂತಿಮ 1 ಎಸೆತ ಈ ಓವರ್ ಮುಕ್ತಾಯಕ್ಕಾಗಿ ಬಾಕಿ ಉಳಿಯುತ್ತಾ ಇದೆ. 27ರಲ್ಲಿ ಸ್ಥಗಿತವನ್ನು ಕಾಳ್ತಾ ಇರತಕ್ಕಂಥ ತಂಡ ಮೊದಲ 3 ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದ್ದಾರೆ. ಕೊನೆಯ ಚೆಂಡಿಗಾಗಿ ಧನು ಎಸ್ಗಾರಿಕೆ ಭಾಗದಲ್ಲಿ ಬೆಳಾಫಲ್ಲಿ ಓಟು ದಕ್ಕಿಸುವ ಪ್ರಯತ್ನ ಸುಜಿತ್ ಮಾಡ್ತಾ ಇದ್ದಾರೆ. ಓಟುಗಳ ಸೇರ್ಪಡೆ ಕಂಡುಕೊಳ್ಳುತ್ತಾ ಇದೆ. ಸ್ಟ್ರೈಕ್ ರೋಡ್ ಅನ್ನು ಕಂಡುಕೊಳ್ಳುತ್ತಾ ಇದ್ದಾರೆ. 3ನೇ ಓವರ್ ಮುಕ್ತವನ್ನು ಕಂಡುಕೊಳ್ಳುತ್ತಾ ಇದೆ. ಮುಕ್ತಾಯ ಕಾರಣ 3 ಓವರ್ಗಳಲ್ಲಿ ತಂಡದ ಮತ್ತೆ 28 ಓಟವನ್ನು ತಲುಪ್ತಾ ಇದೆ. ಅಂತಿಮ 12 ಎಸೆತ ಆರಂಭಿಕ ಹಂತದ ಮುಕ್ತಾಯಕ್ಕಾಗಿ ಬಾಕಿ ಉಳಿಯುತ್ತಾ ಇದೆ. ಹನ್ನೆರಡನೇ ಸತಿಯನ್ನು ಕೂಡ ಬಾಕಿ ಉಳಿಯುತ್ತಾ ಇದೆ. 17ರ ಟಾರ್ಗೆಟ್ ಸಂಖ್ಯೆ ಮೊದಲ ಸೆಷನ್ ಮುಗಿತಾದ ಬಳಿಕ ಓಂಕಾರೇಶ್ವರ ರಿಯಲ್ ಫೈಟರ್ಸ್ ನ್ಯಾಶ್ ಬೆಂಗಳೂರು ತಂಡಕ್ಕೆ ನೀಡುತ್ತಾರೆ ಅಂತ ನೋಡಬೇಕಾಗಿದೆ. ಅಂತಿಮ ಕ್ವಾರ್ಟರ್ ಫೈನಲ್ ಪಂದ್ಯ ಅಂಕಣದ ಭಾಗದಲ್ಲಿ ಮುಂದುವರಿಕೆಯನ್ನು ಪಡ್ಕೊಳ್ಳುತ್ತಾ ಇದೆ. ಜಯಿಸಬಲ್ಲ ಅಂತ ತಂಡ ಸೆಮಿ ಎಂಟ್ರಿಯನ್ನು ಪಡ್ಕೊಳ್ಳುತ್ತಾರೆ. ಅದಕ್ಕಾಗಿ ಎರಡೂ ತಂಡಗಳಲ್ಲಿ ಹೋರಾಟವನ್ನು ಕಂಡುಕೊಳ್ಳುತ್ತಾ ಇದೆ. ಎಸ್ಗಾರಿಕೆ ಭಾಗದಲ್ಲಿ 4ನೇ ಓವರ್ಗಾಗಿ ಮತ್ತೆ ಪುರುಷರನ್ನು ಬಳಸದ ಲೆಕ್ಕಾಚಾರ ನ್ಯಾಶ್ ಬೆಂಗಳೂರು ಮಾಡುತ್ತಾ ಇದೆ. ಸುಜಿತ್ ಆಚಾರ್ಯ ಸ್ಟ್ರೈಕ್ ಅನ್ನು ಪಡ್ಕೊಳ್ಳುತ್ತಾ ಇದ್ದಾರೆ. ತಂಡದ ಮತ್ತೆ 28, 12 ಚೆಂಡುಗಳ ಆಟ ಬಾಕಿ ಉಳಿಯುತ್ತಾ ಇದೆ.
4ನೇ ಓವರ್ ಆರಂಭ ಪಡ್ಕೊಳ್ತಾ ಇದೆ. 4ನೇ ಓವರ್ ಮೊದಲ ಚೆಂಡು ಓಟವನ್ನು ಪುರುಷಿ ಬಿಡ್ಕೊಳ್ತಾಳೆ. ಪುರುಷೋತ್ತಮ ರೀತಿಯ ಚೆಂಡು ಮುಕ್ತಾಯಗೊಳ್ತಾ ಇದೆ. ವೈಯಕ್ತಿಕ 2ನೇ ಓವರ್ ಅನ್ನು ಪುರುಷೋತ್ತಮ ಅವರು ದಾಖಲಿಸ್ತಾ ಇದ್ದಾರೆ. ನಡುವೆ ಇವಾಗ ಡಾಟ್ ಬಾಲ್ಗಳ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. 11 ಚೆಂಡುಗಳು ಬಾಕಿ ಉಳಿಯುತ್ತಾ ಇದೆ. ವೆರಸಿನ ಹೊಡೆತವನ್ನು ದಾಖಲಿಸಲ ಪ್ರಯತ್ನ. ಪುರುಷೋತ್ತಮ ರೀತಿಯ ಹೊಡೆತ ಮಿಡ್ ವಿಕೆಟ್ ಸೀಮಾರೇಖೆಯ ಹೊರ ಭಾಗವನ್ನು ಕ್ರಮಿಸಿದೆ. ಮತ್ತೆ ಸುಜಿತ್ ಆಚಾರ್ಯ ಪುರುಷೋತ್ತಮ ರೀತಿಯ ಒಂದು ಸಿಕ್ಸರ್ ಅನ್ನು ದಾಖಲಿಸ್ತಾ ಇದ್ದಾರೆ. ಅದು ಸಿಕ್ಸರ್ಗೆ ಪುರುಷಿ ಅವರು ಅವಕಾಶ ಮಾಡಿ ಕೊಡ್ತಾ ಇದ್ದಾರೆ. 6 ಔಟ್ಗಳ ಸೇರ್ಪಡೆಯನ್ನು ಕಂಡುಕೊಳ್ಳುತ್ತಾ ಇದೆ ಓಂಕಾರೇಶ್ವರ್ ರಿಯಲ್ ಫೈಟರ್ಸ್. ಚಾಲ್ತಿಯ 4ನೇ ಓವರ್ ನಲ್ಲಿ ಇವಾಗ 34 ಓಟಗಳ ಪೂರೈಕೆಯನ್ನು ಮಾಡುತ್ತಾ ಇದ್ದಾರೆ. ಪುರುಷೋತ್ತಮ ರೀತಿಯ ಆಟವನ್ನು ಮುಂದುವರಿಸ್ತಾ ಇದ್ದಾರೆ. ಪ್ರಮುಖ 3 ವಿಕೆಟ್ಸ್ ಅನ್ನು ಕಳ್ಕೊಂಡು ಕೂಡ ಬಳಿಕ ಸುಜಿತ್ ಆಚಾರ್ಯ ಮತ್ತು ವೆಂಕಿ ಪುರುಷೋತ್ತಮ ಜೊತೆ ಆಟವನ್ನು ಮುಂದುವರಿಸ್ತಾ ಇದ್ದಾರೆ. ಸುಜಿತ್ ಗೆಲ್ಸಿರ್ತಕ್ಕಂಥ 3ನೇ ಚೆಂಡು ನಡುವೆ ಡಾಟ್ ಬಾಲ್ಗಳ ಸೇರ್ಪಡೆ. ಡಿಫೆನ್ಸ್ ಕವರ್ಸ್ ಭಾಗದಲ್ಲಿ ಓಟವನ್ನು ದಾಖಲಿಸಲು ಪ್ರಯತ್ನ ಸುಜಿತ್ ಆಚಾರ್ಯ ಮಾಡಿದ್ರು ಕೂಡ ನಡುವೆ ದಾಡು ಚೆಂಡಿನ ಸಂಪರ್ಕವನ್ನು ಪಡ್ಕೊಳ್ಳುತ್ತಾರೆ. ಇವಾಗ ಡಾಟ್ ಬಾಲ್ಗಳ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. 4ನೇ ಚೆಂಡು ಬೀಸುವಂತಹ ಪ್ರಯತ್ನ, ಮತ್ತೆ ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ಗಳ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. 4 ಚೆಂಡುಗಳು ಮುಕ್ತಾಯವನ್ನು ಕಂಡುಕೊಳ್ಳುತ್ತಾ ಇದೆ. ಕೇವಲ 6 ಔಟ್ಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. 5ನೇ ಬಾರಿ ಸುಜಿತ್ ಗೆಲ್ಸಿರ್ತಕ್ಕಂಥ 5ನೇ ಚೆಂಡು ಪುರುಷೋತ್ತಮ ರೀತಿಯ ಹೊಡೆತ, ಮತ್ತೆ ಸೀಮಾರೇಖೆಯ ಹೊರ ಭಾಗವನ್ನು ಕ್ರಮಿಸದೆ ಮತ್ತೆ ಸಿಕ್ಸರ್ ಎನ್ನುವಂತ ಸೂಚನೆ ಇವಾಗ ತೀರ್ಪುಗಾರರು ತಿಳಿಯಪಡಿಸ್ತಾ ಇದ್ದಾರೆ. 6 ಔಟ್ಗಳ ಸೇರ್ಪಡೆ ಕಂಡುಕೊಳ್ಳುತ್ತಾ ಇದೆ ಓಂಕಾರೇಶ್ವರ್ ರಿಯಲ್ ಫೈಟರ್ಸ್. ಮತ್ತೆ ಬೆರಸಿನ ಹೊಡೆತಗಳಿಗೆ ಕೈ ಹಾಕ್ತಾ ಇದೆ ತಂಡದ ಮೊತ್ತ 40 ಓಟವನ್ನು ತಲುಪ್ತಾ ಇದೆ. ಒಂದೆಸೆತ ಬಾಕಿ ಉಳಿಯುತ್ತಾ ಇದೆ 4ನೇ ಓವರ್ ಮುಕ್ತಾಯಕ್ಕಾಗಿ. ಸುಜಿತ್ ಗೆಲ್ಸಿರ್ತಕ್ಕಂಥ ಅಂತಿಮ ಚೆಂಡು ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಸುಲಭ ಸಾಧನೆ ಕ್ಯಾಚ್ ಅನ್ನು ಪಡ್ಕೊಳ್ಳುತ್ತಾ ಇದ್ದಾರೆ. 10ರ ಆಘಾತವನ್ನು ಕಾಣ್ತಾ ಇದೆ. ಅಂತಿಮ ಚೆಂಡಿನಲ್ಲಿ ಪುರುಷಿಯವರ ಯಶಸ್ಸನ್ನು ಪಡ್ಕೊಳ್ಳುತ್ತಾರೆ. ನಡುವೆ 4ನೇ ಓವರ್ ಮುಕ್ತಾಯವನ್ನು ಕಂಡುಕೊಳ್ಳುತ್ತಾ ಇದೆ. ಮುಕ್ತಾಯ 4 ಓವರ್ಗಳಲ್ಲಿ ತಂಡದ ಮೊತ್ತ 40 ಓಟವನ್ನು ತಲುಪ್ತಾ ಇದೆ. ಆರಂಭಿಕ ಸೆಷನ್ ಅಂತಿಮ 6 ಚೆಂಡುಗಳ ಆಟ ಬಾಕಿ ಉಳಿಯುತ್ತಾ ಇದೆ. ಹೊಸ ಆಟಗಾರ ಪ್ರಶಾಂತ್ ಪಿಳ್ಳೆ ಅಂಕಣಗಳ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. 10ರ ಟಾರ್ಗೆಟ್ ಸಂಖ್ಯೆ ಬಿಟ್ಕೊಡ್ತಾರೆ ಅಂತ ನೋಡಬೇಕಾಗಿದೆ. ನಲವತ್ತಕ್ಕೆ 4 ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ. ಆರಂಭಿಕ ಹಂತದ ಮುಕ್ತಾಯಕ್ಕಾಗಿ ಅಂತಿಮ 6 ಎಸೆತ ಮಾತ್ರ ಬಾಕಿ ಉಳಿಯುತ್ತಾ ಇದೆ. ಅಂತಿಮ 6 ಚೆಂಡುಗಳಿಗಾಗಿ ನ್ಯಾಶ್ ಬೆಂಗಳೂರು ಪ್ರೀತವನ್ನು ಬಳಸ್ತಾ ಇದ್ದಾರೆ. ಎಸೆಗಾರಿಕೆ ಭಾಗದಲ್ಲಿ ವೆಂಕಟೇಶ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. 6 ಚೆಂಡುಗಳ ಆಟ ಬಾಕಿ ಉಳಿಯುತ್ತಾ ಇದೆ. ತಂಡದ ಮೊತ್ತ 40. ಶಿಬಿರದಲ್ಲಿ ಪಂದ್ಯವನ್ನು ಮುಂದುವರಿಸಿ ವೆಂಕಟೇಶ್ ಸ್ಟ್ರೈಕನ್ನು ಪಡ್ಕೊಳ್ತಾ ಇದ್ದಾರೆ. ಪ್ರೀತಿ ಎಸೆಗಾರಿಕೆ ಭಾಗದಲ್ಲಿ 6 ಎಸೆತಗಳ ಆಟ ಬಾಕಿ ಉಳಿಯುತ್ತಾ ಇದೆ. ಅಂತಿಮ ಓವರ್ ಆರಂಭವನ್ನು ಪಡ್ಕೊಳ್ತಾ ಇದೆ. ಪ್ರೀತು ಎಸೆತದ ಮೊದಲ ಚೆಂಡು ನಡುವೆ ಪುರುಷೋತ್ತಮ ರೀತಿಯ ಚೆಂಡು ಮುಕ್ತಾಯ ಕಾಣ್ತಾ ಇದೆ. ನಡುವೆ 10ರ ಆಘಾತವನ್ನು ಕಾಣ್ತಾ ಇದೆ. 5ನೇ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ. 5ನೇ ವಿಕೆಟ್ಸ್ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ ಇವಾಗ 40ರಲ್ಲಿ ಸ್ಥಗಿತವನ್ನು ಕಂಡುಕೊಳ್ತಾ ಇದ್ದಾರೆ. ಸುನಿಲ್ ಕುಟ್ಟ ಅಂಕಣ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. 5 ಎಸೆತ ಇನ್ನು ಕೂಡ ಬಾಕಿ ಉಳಿಯುತ್ತಾ ಇದೆ.
ಹಲೋ. ಅದೇ ರೀತಿ ಏನು ತಾವು ನೇರ ಪ್ರಸಾರವನ್ನು ವೀಕ್ಷಿಸ್ತಾ ಇದ್ದೀರಿ, ಆ ನೇರ ಪ್ರಸಾರದ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ವಿ ಫೈಬರ್ ನೆಟ್ನ ಮಾಲೀಕರಾಗಿರುವಂತಹ ಶ್ರೀಯುತ ವೆಂಕಟೇಶ್ ಅವರು ಆಗಮಿಸಿದ್ದಾರೆ. ಅವರಿಗೆ ಟೀಮ್ ಇಂಡಿಯಾ ಸಂಸ್ಥೆಯ ಪರವಾಗಿ ಆದರಣೀಯ ಆತ್ಮೀಯ ನಲ್ಮೆಯ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇವೆ. ಧನ್ಯವಾದ ಶ್ರೀಯುತ ವೆಂಕಟೇಶ್ ಅವರ. ಬಹಳಷ್ಟು ಉತ್ತಮ ರೀತಿಯಲ್ಲಿ ಒಂದು ಕ್ರಿಕೆಟ್ ಟೂರ್ನಮೆಂಟ್ ನಡೆಯಲಿಕ್ಕೆ ಸಹಕಾರಿಯಾಗಿದ್ದೀರಿ. ಈ ಒಂದು M9 ಸ್ಪೋರ್ಟ್ಸ್ ಅನ್ನು ಕೂಡ ದೂರದ ಉಡುಪಿಯಿಂದ ಬರಮಾಡಿಕೊಂಡು ತಮ್ಮ ಸ್ವಂತ ಖರ್ಚಿನಲ್ಲಿ ಈ ಒಂದು ಟೂರ್ನಮೆಂಟ್ ನಡೆಯಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ತಮಗಿದು ಆದರಣೀಯ ಆತ್ಮೀಯ ನಲ್ಮೆಯ ಸ್ವಾಗತ ಸುಸ್ವಾಗತವನ್ನು ಮತ್ತೊಮ್ಮೆ ಟೀಮ್ ಇಂಡಿಯಾ ಸಂಸ್ಥೆ ಪರವಾಗಿ ಕೋರ್ತಾ ಇದ್ದೇವೆ. ಹೈದಸದ ಬಾಕಿ ಉಳಿತಾ ಇದೆ. ಸುನಿಲ್ ಗುಡ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಪ್ರೀತಿ ಎರಡನೆಯ ಬಾರಿ ಅಂತಿಮ ಎರಡನೇ ಚೆಂಡು ಬಿರುಸಿನ ಹೊಡೆತದ ಕೋಸಲ ಪ್ರಯತ್ನ ಒಂದು ಡ್ಯೂಟರ್ ದಾಖಲಿಸ್ತಾ ಇದ್ದಾರೆ. ಸುನಿಲ್ ಖಾತೆ ಕೂಡ ಆರಾಮನ್ನು ಪಡ್ಕೊಳ್ತಾ ಇದೆ. ಒಂದು ಡ್ಯೂಟರ್ ಸೇರ್ಪಡೆ ತಡದ ಮತ್ತೆ 41 ಓಟವನ್ನು ತಲುಪ್ತಾ ಇದೆ. ಪ್ರಶಾಂತ್ ಪಿಳ್ಳೆ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. 4 ಚೆಂಡು ಮಾತ್ರ ಬಾಕಿ ಉಳಿಯುತ್ತದೆ ಆರಂಭಿಕ ಸೆಷನ್ ಮುಕ್ತಾಯಕ್ಕಾಗಿ. ತಡದ ಮತ್ತೆ 41. ಅಲ್ಲಿ ಶಿವದಲ್ಲಿ ಪಂದ್ಯವನ್ನು ಮುಂದುವರಿಸಬೇಕು ನ್ಯಾಶ್ ಬೆಂಗಳೂರು ಆಟಗಾರರು. ಪ್ರೀತು ಎಸೆದ ಮೂರನೇ ಚೆಂಡು ಬೇಡ ಫ್ಲೋಟವನ್ನು ದಾಖಲಿಸುವ ಪ್ರಯತ್ನ. ಪ್ರಶಾಂತ್ ಬೇಡ ಬಹಳ ಶುದ್ಧ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. 4 ಓಟಗಳ ಸೇರ್ಪಡೆ 4 ಓಟಗಳ ಸೇರ್ಪಡೆ ಕಂಡುಕೊಳ್ತಾ ಇರ್ತಕ್ಕಂಥ ತಂಡ. ಇವಾಗ ತಂಡದ ಮೊತ್ತ 45 ಓಟವನ್ನು ತಲುಪ್ತದೆ. 5 ವಿಕೆಟ್ಸ್ ಅನ್ನು ಕಳ್ಕೊಂಡಿದ್ದಾರೆ. ಅಂತಿಮ 3 ಎಸೆತ ಮಾತ್ರ ಬಾಕಿ ಉಳಿಯುತ್ತಾ ಇದೆ. 4 ಓಟಗಳಿಗೆ ಪ್ರೀತು ಅವಕಾಶ ಮಾಡಿ ಕೊಡ್ತಾ ಇದ್ದಾರೆ ಈ ಹಂತದಲ್ಲಿ. ಮೂರು ಚೆಂಡುಗಳು ಬಾಕಿ ಉಳಿಯುತ್ತಾ ಇದೆ. ನಾಲ್ಕನೆಯ ಬಾರಿ ಪ್ರೀತು SRK ಭಾಗದಲ್ಲಿ ರೇವಾಶಾಡ್ ದಾಖಲಾತದ ಕಾಣಬಲ್ಲದ ಪ್ರಯತ್ನ. ಬಹಳ ಶುದ್ಧ ರೀತಿಯ ಹೊಡೆತ ಪ್ರಶಾಂತ್ ಪಿಳ್ಳ ದಾಣ ಮುಖಾಂತರವಾಗಿ ಇವಾಗ ಬೆರೆಸಿನ ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ. ಬಹಳ ಶುದ್ಧ ರೀತಿಯ ಒಂದು ಆಟವನ್ನು ಆಡ್ತಾ ಇದ್ದಾರೆ. ಒಂದು ಸಿಕ್ಸರ್ ಮತ್ತು ಒಂದು ಬೌಂಡ್ರಿ ಈಗಾಗಲೇ ದಾಖಲಿಸ್ತಾ ಇದ್ದಾರೆ. ಓಂಕಾರೇಶ್ವರ ಫೈಟರ್ಸ್ ಇವಾಗ ಅಂತಿಮ ಅವರ ಜಾತಿಯಲ್ಲಿ 51 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಅಂತಿಮ 2 ಚೆಂಡುಗಳು ಬಾಕಿ ಉಳಿಯುತ್ತಾ ಇದೆ. ದೇಶದ ಟಾರ್ಗೆಟ್ ಸಂಖ್ಯೆ ಮೊದಲ ಹಂತದಲ್ಲಿ ಬಿಟ್ಕೊಡ್ತಾರೆ ನೋಡಬೇಕಾಗಿದೆ. 5 ವಿಕೆಟ್ಸ್ ಅನ್ನು ಕಳ್ಕೊಂಡು ಕೂಡ ಬಳಿಕ ಆಗಮಿಸಿರ್ತಕ್ಕಂಥ ಪ್ರಶಾಂತ್ ಪಿಳ್ಳೆ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ದಾಖಲಿಸಿದ್ದಾರೆ. ಒಂದು ಸಿಕ್ಸರ್ ಮತ್ತೊಂದು ಬೌಂಡ್ರಿ ಈಗಾಗಲೇ ದಾಖಲಿಸಿದ್ದಾರೆ. 2 ಚೆಂಡನ್ನು ಇನ್ನೂ ಕೂಡ ಪ್ರೀತು ದಾಖಲಿಸಬೇಕಾಗಿದೆ. ಅದೇ ಯಾವ ರೀತಿ ಮುಂದಿನ ಹಂತದಲ್ಲಿ ಚೆಂಡನ್ನು ದಾಖಲಿಸ್ತಾರೆ ಅಂತ ನೋಡಬೇಕಾಗಿದೆ. ಎರಡು ಚೆಂಡುಗಳು ಬಾಕಿ ಉಳಿಯುತ್ತಾ ಇದೆ. ಪ್ರೀತು 5ನೇ ಬಾರಿ ರಿವಾಶಾಡ್ ದಾಖಲಿಸಲು ಪ್ರಯತ್ನ ಮತ್ತೆ ಪ್ರಶಾಂತ್ ಪಿಳ್ಳೆ ಮಾಡಿದ್ರು. ಬಹಳ ಶುದ್ಧ ರೀತಿಯ ಹೊಡೆತವನ್ನು ದಾಖಲಿಸುವ ಪ್ರಯತ್ನ. ಈ ನಡುವೆ ರನ್ನಿಂಗ್ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಈ ಹಿಂದೆ ಇದೇ ರೀತಿಯ ಹೊಡೆತವನ್ನು ದಾಖಲಿಸದ ಪ್ರಯತ್ನ ನಡುವೆ ಪ್ರಶಾಂತ್ ಪಿಳ್ಳೆ ಯಶಸ್ಸನ್ನು ಪಡ್ಕೊಳ್ತಾ ಇದ್ದಾರೆ. ನಡುವೆ ಇವಾಗ ಆ ರೀತಿಯ ಹೊಡೆತವನ್ನು ದಾಖಲಿಸದ ಪ್ರಯತ್ನಗಳ ನಡುವೆ ವೈಫಲ್ಯತೆಯನ್ನು ಕಂಡುಕೊಳ್ತಾ ಇದ್ದಾರೆ. ಹದರೆ ಆಘಾತವನ್ನು ಕಾಣ್ತಾ ಇದೆ. ಅಂತಿಮ 1 ಚೆಂಡು ಮಾತ್ರ ಬಾಕಿ ಉಳಿಯುತ್ತಾ ಇದೆ. ಐವತ್ತ ಒಂದು ಓಟವನ್ನು ದಾಖಲಿಸಿರ್ತಕ್ಕಂಥ ತಂಡ 6 ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ. ಪ್ರತಾಪ್ ಹೊಸ ಆಟಗಾರ ಅಂಕಣಗಳ ಪ್ರವೇಶವನ್ನು ಪಡ್ಕೊಳ್ತಾ ಇದ್ದಾರೆ. ಅಂತಿಮ ಚೆಂಡಿಗೆ ಅದೆಷ್ಟು ಓಟವನ್ನು ದಾಖಲಿಸ್ತಾರೆ ಅಂತ ನೋಡಬೇಕಾಗಿದೆ.
ಪ್ರೀತು ಎಸ್ ಆರಿಕೆ ಭಾಗದಲ್ಲಿ ಆರಂಭಿಕ ಮುಕ್ತಾಯಗಾಗಿ ಅತಿ ಒಂದು ಚೆಂಡು ಮಾತ್ರ ಬಾಕಿ ಉಳಿಯುತ್ತಾ ಇದೆ. ಅಂತಿಮ ಚೆಂಡಿನ ಅದೆಷ್ಟು ಓಟವನ್ನು ಬಿಟ್ಕೊಡ್ತಾರೆ ಅಂತ ನೋಡಬೇಕಾಗಿದೆ. ಆರಂಭಿಕ ಸೆಷನ್ ಕೊನೆಯ ಚೆಂಡಿಗಾಗಿ ಪ್ರೀತು ಎಸ್ ಆರಿಕೆ ಭಾಗದಲ್ಲಿ ಪ್ರತಾಪ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಆರಂಭಿಕ ಸೆಷನ್ ಅಂತಿಮ ಚೆಂಡು ಬಹಳ ಶೋಧಮ ರೀತಿಯ ಹೊಡೆತವನ್ನು ದಾಖಲಿಸುವ ಪ್ರಯತ್ನವನ್ನು ಕಂಡುಕೊಂಡ್ರು ಕೂಡ ಸುಲಭ ಸಾಧ್ಯತೆ ಕ್ಯಾಚ್ ಅನ್ನು ನೀಡುತ್ತಾ ಇದ್ದಾರೆ. ನಡುವೆ ಮತ್ತೆ ಹಾದರೆ ಆಘಾತವನ್ನು ಕಾಡುತ್ತಾ ಇದೆ. ಆರಂಭಿಕ ಸೆಷನ್ ಎಲ್ಲ ಮುಕ್ತಾಯನ ಕಂಡುಕೊಳ್ಳುತ್ತಾ ಇದೆ. ಮುಕ್ತಾಯ ಕಂಡ ಆರಂಭಿಕ ಸೆಷನ್ ಬಳಿಕ ಓಂಕಾರೇಶ್ವರ್ ರಿಯಲ್ ಫೈಟರ್ಸ್ ಇವಾಗ 51 ಓಟವನ್ನು ದಾಖಲಿಸ್ತಾ ಇದ್ದಾರೆ. 52 ಟಾರ್ಗೆಟ್ ಸಂಖ್ಯೆ ನೀಡುತ್ತಾ ಇದ್ದಾರೆ. ಈ ಒಂದು ಮೊತ್ತವನ್ನು ನ್ಯಾಶ್ ಬೆಂಗಳೂರು ಆಟಗಾರರು ಚೇಸ್ ಮಾಡಬೇಕಾಗಿದೆ. ಅದೇ ಆ ಒಂದು ತಂಡ ಸೆಮಿ ಎಂಟ್ರಿಯನ್ನು ಪಡ್ಕೊಳ್ತಾರೆ ಅಂತ ನೋಡಬೇಕಾಗಿದೆ. ಇತ್ತ ಸೆಷನ್ ಬದಲಾವಣೆ ಕೊಂಡುಕೊಳ್ಳುತ್ತಾರೆ, ವೀಕ್ಷಕರ ಬದಲಾವಣೆ ಕೊಂಡುಕೊಳ್ಳುತ್ತಾ ಇದ್ದಾರೆ. ರಾಜ್ಯದ ಮತ್ತೋರ್ವ ಹಿರಿಯ ವೀಕ್ಷಕರಣಗಾರರು ಫಾರೂಕ್ ಪಾಷಾ ಹಾರೋಹಳ್ಳಿ ಕನಕಾಪುರ ಇವರನ್ನು ಬರಮಾಡಿಕೊಳ್ತಾ ಇದ್ದೇವೆ. ಹಲೋ ಹಲೋ ಧನ್ಯವಾದ ಉಮೇಶ್ ಮೆಂಡನ್ ರವರ. ದಿನದ ಮುಂದಿನ ಪ್ರಥಮ ಸೆಮಿಫೈನಲ್ ಪಂದ್ಯಾಟ ವಿಧಾತ್ರಿ ಹಾಗೂ ಅಥರ್ವ ನಡುವೆ ಸಾಗಿ ಬರಲಿಕ್ಕಿದೆ. ಎರಡು ತಂಡದ ನಾಯಕರುಗಳು ತಡ ಮಾಡದೆ ಆದಷ್ಟು ಬೇಗ ಅದೃಷ್ಟದ ನಾಣ್ಯ ಚುಮ್ಮುಕಿಯ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ದಿನದ ಮುಂದಿನ ಪ್ರಥಮ ಸೆಮಿಫೈನಲ್ ಪಂದ್ಯಾಕೂಟ ವಿಧಾತ್ರಿ ಹಾಗೂ ಅಥರ್ವ ನಡುವೆ ಸಾಗಿ ಬರಲಿಕ್ಕಿದೆ. ಇದೀಗ ತಾನೇ ಆರಂಭಿಕ ಸೆಷನ್ ಮುಕ್ತಾಯಗೊಂಡಿದ್ದು ಪ್ರಕೃತಿ ನ್ಯಾಶ ಟಾಸ್ ಅನ್ನು ಜಯಿಸಿ ಕ್ಷೇತ್ರ ರಕ್ಷಣೆಯನ್ನು ಆಯ್ಕೆ ಮಾಡಿಕೊಂಡಿತ್ತು. 51 ಒಂದು ಮೊತ್ತವನ್ನು ಬಿಟ್ಕೊಟ್ಟಿತ್ತು ಎದುರಾಳಿ ತಂಡ ಓಂಕಾರೇಶ್ವರ ರಿಯಲ್ ಫೈಟರ್ಸ್ಗೆ. ಸದ್ಯ ಈಗ 30 ಚೆಂಡಿನಲ್ಲಿ 52 ಓಟವನ್ನು ದಾಖಲಿಸಬೇಕಾಗಿದೆ ಪ್ರಕೃತಿ ನ್ಯಾಶ್ ತಂಡ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಇಂಡಿಯನ್ ಕ್ರಿಕೆಟ್ ಟೀಮ್ನ ಬಿಗ್ಗೆಸ್ಟ್ ಫ್ಯಾನ್, RCB ಫ್ಯಾನ್ ಹಾಗೂ ವಿರಾಟ್ ಕೊಹ್ಲಿಯ ಸೂಪರ್ ಫ್ಯಾನ್ ಡಾಕ್ಟರ್ ಸುಕುಮಾರ್ ಆಗಮಿಸಲಿಕ್ಕಿದ್ದಾರೆ. ಇವತ್ತಿನ ದಿನ ಮ್ಯಾನ್ ಆಫ್ ದಿ ಸೀರೀಸ್ ಪ್ರಶಸ್ತಿ ಪಡೆಯುವ ಆಟಗಾರನಿಗೆ KL ರಾಹುಲ್ ಹಾಗೂ ಚೇತೇಶ್ವರ ಪೂಜಾರ ಸಹಿ ಮಾಡಿರ್ತಕ್ಕಂಥ ಒಂದು ಬಹುಮಾನವನ್ನು ನೀಡಲಿಕ್ಕಿದ್ದಾರೆ, ಕಾಣಿಕೆಯಾಗಿ ನೀಡಲಿಕ್ಕಿದ್ದಾರೆ. ಅದ್ಯಾವ ಅದೃಷ್ಟಶಾಲಿ ಆಟಗಾರನಿಗೆ ಆ ಒಂದು ಬಹುಮಾನ ದಕ್ಕಲಿಗಿದೆ, ಕಾದು ನೋಡ್ಬೇಕಷ್ಟೇ. ಬಹುಶಃ 30 ನಿಮಿಷದ ಒಳಗಾಗಿ ಡಾಕ್ಟರ್ ಸುಕುಮಾರ್ ನಮ್ಮ ಒಂದು ಕ್ರೀಡಾಂಗಣಕ್ಕೆ ಸೇರ್ಪಡೆಗೊಳ್ಳಲಿಕ್ಕಿದ್ದಾರೆ. ಪ್ರಕೃತಿ ನ್ಯಾಶ್ ಪರವಾಗಿ ಆರಂಭಿಕ ದಾಂಡಿಗರಾಗಿ ಒಂದಡ ಅಕ್ಷಯ್ ಸಿಕ್ಯ, ಮತ್ತೊಂದಡ ಅಪೆಕ್ಸ್. 52 ಒಂದು ಟಾರ್ಗೆಟ್ ಅನ್ನ ಚೇಸ್ ಮಾಡಬೇಕಾಗಿದೆ ಓಂಕಾರೇಶ್ವರ ರಿಯಲ್ ಫೈಟರ್ಸ್ ವಿರುದ್ಧವಾಗಿ. ಈ ಒಂದು ಯಶಸ್ವಿ ಶ್ರೀಮಂತಿಗೆ ಕ್ರಿಕೆಟ್ ಪಂದ್ಯಾಕೂಟ ಸಾಗಿ ಬರಲಿಕ್ಕೆ ಸದಾಕಾಲ ಪ್ರತಿ ವರ್ಷ ಕೂಡ ತಮ್ಮ ತನು ಮನ ಧನವನ್ನು ಸಮರ್ಪಿಸ್ತಾ ಇರ್ತಕ್ಕಂಥ ಮಹಾನ್ ದಾನಿಗಳು ಈ ಭಾಗದ ಜನಪ್ರಿಯ ಸಮಾಜ ಸೇವಕರು ಶ್ರೀಯುತ ವೆಂಕಟೇಶ್ ಬಾಬು ರೆಡ್ಡಿ ಸಾಕಷ್ಟು ಒಂದು ಹಣವನ್ನು ನೀರಿನ ರೀತಿಯಲ್ಲಿ ಹರಿಸಿದ್ದಾರೆ. ಈ ಒಂದು ಶ್ರೀಮಂತಿಗೆ ಕ್ರಿಕೆಟ್ ಪಂದ್ಯಾಕೂಟ ಸಾಗಿ ಬರಲಿಕ್ಕೆ ಶ್ರೀಯುತ ವೆಂಕಟೇಶ್ ಬಾಬು ರೆಡ್ಡಿ ರವರಿಗೆ ಧನ್ಯವಾದ, ಅಭಿನಂದನೆಯನ್ನು ಸಮರ್ಪಿಸ್ತಾ ಇದ್ದೇವೆ.
ವೆಂಕಟೇಶ್ ಬಾಬುರವರಿಗೆ ಮತ್ತೊಮ್ಮೆ ಧನ್ಯವಾದವನ್ನು ಸಮರ್ಪಿಸುವ. ಅದೇ ರೀತಿ ವಿ ಫೈಬರ್ ನೆಟ್ ನ ಮಾಲೀಕರು ಶ್ರೀಯುತ ವೆಂಕಟೇಶ್ ಈ ಒಂದು M9 ಸ್ಪೋರ್ಟ್ಸ್ ಅನ್ನ ಬರಮಾಡ್ಕೊಂಡಿದ್ದಾರೆ ಅವರದೇ ಸ್ವಂತ ಖರ್ಚಿನಲ್ಲಿ. ಅವರಿಗೂ ಕೂಡ ನಮ್ಮ ಟೀಮ್ ಇಂಡಿಯಾ ಸಂಸ್ಥೆಯ ಪರವಾಗಿ ಮತ್ತೊಮ್ಮೆ ಮಗದೊಮ್ಮೆ ವಿ ಫೈಬರ್ ನೆಟ್ ನ ಮಾಲೀಕರಾದಂತಹ ಶ್ರೀಯುತ ವೆಂಕಟೇಶ್ ಅವರಿಗೂ ಕೂಡ ಧನ್ಯವಾದ ಅಭಿನಂದನೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಇದೇ ರೀತಿ ಪ್ರೀತಿ ಪ್ರೋತ್ಸಾಹ ಹಂಬಲ ಬೆಂಬಲ ಟೀಮ್ ಇಂಡಿಯಾ ಸಂಸ್ಥೆ ಮೇಲೆ ಇರಲಿ ಅಂತ ಆಶಿಸ್ತಾ ಇದ್ದೇವೆ. ಅಪೆಕ್ಸ್ ಸ್ಟ್ರೈಕ್ ಅನ್ನ ಪಡಿತಾ ಇದ್ದಾರೆ. 52ರ ಒಂದು ಟಾರ್ಗೆಟ್ ಅನ್ನ ಚೇಸ್ ಮಾಡಬೇಕಾಗಿದೆ. ಪ್ರಕೃತಿ ನ್ಯಾಶ್ ಓಂಕಾರೇಶ್ವರ ರಿಯಲ್ ಫೈಟರ್ಸ್ ವಿರುದ್ಧವಾಗಿ ಪ್ರಥಮ ಚೆಂಡು ನೋ ಮ್ಯಾನ್ಸ್ ಲ್ಯಾಂಡ್ ಆಗ್ತಾ ಇದೆ. ಡೀಪ್ ಲಾಂಗನ್ ಸೀಮಾ ರೇಖೆಯ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. 1 ಬೌನ್ಸ್ ಬೌಂಡ್ರಿ. ಪಂದ್ಯಾಟವನ್ನು ಜಯಿಸಬೇಕಾದ್ರೆ ಇಲ್ಲಿ ಪ್ರಕೃತಿ ನ್ಯಾಶ್ನ ಆರಂಭಿಕ ದಾಂಡಿಗರು ಇನ್ನಿಂಗ್ಸ್ ಅನ್ನ ಕಟ್ಟಬೇಕಾಗ್ತದೆ. ಆಗ ಮಾತ್ರ ಪಂದ್ಯಾಟವನ್ನ ಉಳಿಸ್ಲಿಕ್ಕೆ ಸಾಧ್ಯ ಕೂಡ ಇರ್ತದೆ. ಸದ್ಯ ನಾನ್ ಸ್ಟ್ರೈಕರ್ ಅಲ್ಲಿ ಆ ತಂಡದ ಆಧಾರ ಸ್ತಂಭ ನಂಬುಗೆ ಆಟಗಾರ ಅಕ್ಷಯ್ ಸಿಕೆ. KPL ನಲ್ಲಿ ಕೂಡ ಆಡಿ ಅನುಭವ ಇರ್ತಕ್ಕಂಥ ಆಟಗಾರ. ರಿವರ್ಸ್ ದಾಖಲಿಸುವ ಹಂತದಲ್ಲಿ ನೋ ಮ್ಯಾನ್ಸ್ ಲ್ಯಾಂಡ್ ಆಗ್ತಾ ಇದೆ. 2ನೇ ಬೌಂಡ್ರಿ ದಾಖಲಾತಿಯನ್ನ ಕಾಣ್ತಾ ಇದೆ ಅಂಕಿಅಂಶ ಪಟ್ಟಿಯಲ್ಲಿ. ಬೌಂಡ್ರಿ ಧನ್ಯವಾದ ಡಿಜೆ. ತಂಡದ ಒಟ್ಟು ಮೊತ್ತ 8ಕ್ಕೆ ತಲುಪ್ತಾ ಇದೆ. ಮತ್ತೊಮ್ಮೆ ಎಸ್ಕಾರ್ಕಿಯಲ್ಲಿ ರಾಹಿಲ್ ಅಲ್ಲಿ ಕ್ಷಿಪ್ರಗತಿಯಲ್ಲಿ ಪಂದ್ಯಾಟವನ್ನು ಮುಕ್ತಾಯಗೊಳಿಸ್ಕೊಡ್ಬೇಕು. ಸಮಯದ ಅಭಾವ ಇದೆ. ಇನ್ನೂ ಕೂಡ ಪಂದ್ಯಾಟಗಳು ಸಾಗಿ ಬರಲಿಕ್ಕಿದೆ. ಪೂರ್ಣಾಂಗವಾಗಿ ಬಿದ್ದಿರ್ತಕ್ಕಂಥ ಚೆಂಡು ಒಂಟಿ ಓಟಗಳಿಗಷ್ಟು ಅವಕಾಶವನ್ನು ರಾಹಿಲ್ ಮಾಡಿಕೊಡ್ತಾ ಇದ್ದಾರೆ. ಇವತ್ತಿನ ದಿನ ಮಳೆರಾಯ ಟೀಮ್ ಇಂಡಿಯಾ ಸಂಸ್ಥೆಯ ಮೇಲೆ ಕರುಣೆಯನ್ನು ತೋರಿಸ್ತಾ ಇದ್ದಾನೆ. ಮಳೆರಾಯನಿಗೆ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ ಕೂಡ. ಅಕ್ಷಯ್ ಸಿಕೆ ಸ್ಟ್ರೈಕ್ ಅನ್ನು ಪಡಿತಾ ಇದ್ದಾರೆ. ಸ್ಟೆಪ್ ಔಟ್ ಮಾಡಿಕೊಂಡು ಬೇಯಿಸುವ ಪ್ರಯತ್ನ. ದಾಂಡು ಚೆಂಡಿನ ಸಂಪರ್ಕ ಸರಿಯಾಗಿ ಲಭಿಸ್ತಾ ಇಲ್ಲ. ಓಟಗಳಿಗೆ ಅವಕಾಶವನ್ನು ಕೂಡ ರಾಹಿಲ್ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ನ ಸೇರ್ಪಡ. 2 ತಂಡಗಳ ನಡುವೆ ಜಿದ್ದಿನ ಕಾಳಗ ಸಾಗಿ ಬರ್ತಾ ಇದೆ ಗುಂಜೂರಿನ ಅಟಲ್ ಬಿಹಾರಿ ವಾಜಪೇಯಿ ಕ್ರೀಡಾಂಗಣದಲ್ಲಿ. ತೀರಾ ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು ರಿವರ್ಸ್ ಸ್ವೀಪ್ ಮುಖ್ಯವಾಗಿ ಬೌಂಡ್ರಿಯನ್ನ ದಾಖಲಿಸ್ತಾ ಇದ್ದಾರೆ. ಅಕ್ಷಯ್ ಸಿಕೆ ದಾಂಡಿನ ಮುಖ್ಯವಾಗಿ ದಾಖಲಾತಿ ಆಗ್ತಾ ಇರುವ ಪ್ರಥಮ ಬೌಂಡರಿ ಹಾಗೂ ತಂಡದ 3ನೇ ಬೌಂಡ್ರಿ. ಪವರ್ ಪ್ಲೇ ಲಾಭವನ್ನ ಬಹಳ ಉತ್ತಮ ರೀತಿಯಲ್ಲಿ ಪಡ್ಕೊಳ್ತಾ ಇದ್ದಾರೆ. ಮತ್ತೊಮ್ಮೆ ರಾಹಿಲ್ ರಿವರ್ಸ್ ದಾಖಲಿಸುವ ಹಂತದಲ್ಲಿ ಕ್ಲೀನ್ ಬಾಲ್. ಈ ಬಾರಿ ಅಕ್ಷಯ್ ಸಿಕೆ ಬ್ಯಾಕ್ ಟು ಪವಿಲಿಯನ್.
ಹೊಸ ದಾಂಡಿಗನ ಸೇರ್ಪಡೆ ಆಗ್ತಾ ಇದೆ. ನ್ಯಾಶ್ ತಂಡದ ನಂಬುಗೆಯ ಆಲ್ರೌಂಡರ್ ಆಟಗಾರ. ನ್ಯಾಶ್ ತಂಡ ಆಪತ್ಕಾಲದಲ್ಲಿರುವಂತಹ ಸಂದರ್ಭದಲ್ಲಿ ಸಾಕಷ್ಟು ಪಂದ್ಯಾಟವನ್ನ ಸೋಲಿನ ಅಂಚಿನಲ್ಲಿದ್ದಂತ ತನ್ನ ತಂಡಕ್ಕೆ ಗೆಲುವಿನ ನಗೆನ ಬೀರಿಸಬಲ್ಲಂತ ಸಾಮರ್ಥ್ಯ ಉಳ್ಳ ಸ್ಫೋಟಕ ದಾಂಡಿಗ ಪುರುಷಿನ ಎಂಟ್ರಿ ಆಗ್ತಾ ಇದೆ. ಆಡಿರ್ತಕ್ಕಂಥ ಆರಂಭಿಕ ಪಂದ್ಯಾಕೂಟದಲ್ಲಿ ಬಿರುಸಿನ ಸಿಕ್ಸರ್ ಅನ್ನ ದಾಖಲಿಸಿ ಆ ತಂಡಕ್ಕೆ ಆಪತ್ ಬಾಂಧವಾಗಿದ್ದ. ಪ್ರಸ್ತುತ ಈಗಲೂ ಕೂಡ ಮುಂಬಡ್ತಿಯನ್ನ ಪಡ್ಕೊಂಡು ಕಣಕ್ಕೆ ಹಿಡಿತಾ ಇದ್ದಾರೆ ಪುರುಷೋತ್ತಮ. ತಂಡದ ಒಟ್ಟು ಮೊತ್ತ 13ಕ್ಕೆ 1 ಪ್ರಮುಖ ಹುದ್ದರಿ ಆಘಾತವನ್ನ ಕಾಣ್ತಾ ಇದೆ. ಹಿರಿಯ ಅನುಭವಿ ಆಟಗಾರ ಅಕ್ಷಯ್ ಸಿಕೆ ಸದ್ಯ ಪಂದ್ಯಾಟದ ವೀಕ್ಷಣೆಯಲ್ಲಿ. ಸ್ಟ್ರೈಕರ್ ಅಲ್ಲಿ ಅಪೆಕ್ಸ್. ಔಟ್ ಎರಡ್ಸ್ ಆಗ್ತಾ ಇದೆ. ಸುಲಭ ಸಾಧ್ಯತೆ ಕ್ಯಾಚ್ ಅನ್ನ ಗೂಟ ರಕ್ಷಕ ಕೈ ಚೆಲ್ತಾ ಇದ್ದಾರೆ. ಜೊತೆಯಲ್ಲಿ ಬೌಂಡ್ರಿ ಕೂಡ ದಾಖಲಾತಿಯನ್ನ ಕಾಣ್ತಾ ಇದೆ. ರಿಶಾಲ್ ಎಸ್ ಅಂತ ಚೆಂಡು ಡಾಟ್ ಬಾಲ್ ನ ಸೇರ್ಪಡ. ಸುಲಭ ಸಾಧ್ಯತೆ ಕ್ಯಾಚ್ ಅನ್ನ ಗೂಟ ರಕ್ಷಕ ಕೈ ಚೆಲ್ಲಿದ್ರು. 4 ಓಟವನ್ನ ಕೂಡ ಬಿಟ್ಕೊಟ್ಟಿದ್ರು. ಈ ಹಂತದಲ್ಲಿ ಅದೆಷ್ಟು ಓಟವನ್ನ ದಾಖಲಿಸ್ತಾರೆ ಇಲ್ಲಿ ಅಪೆಕ್ಸ್ ಕಾದ್ ನೋಡ್ಬೇಕಷ್ಟೇ. 3ನೇ ಬಾರಿ ರಿಶಾಲ್. ಹೋದರೆ ಆರಿಸ್ಕೊಂಡು ಬೇಸುವ ಪ್ರಯತ್ನ. ಡೀಪ್ ಮಿಡ್ ವಿಕೆಟ್ ಸೀಮಾ ರಾಕಿ ಅವರ ಭಾಗವನ್ನು ಆಕ್ರಮಿಸ್ತಾ ಇದೆ. ಬಿರುಸಿನ ಸಿಕ್ಸರ್ ಅನ್ನು ಅಪೆಕ್ಸ್ ದಾಖಲಿಸ್ತಾ ಇದ್ದಾರೆ ಮಿಡ್ ವಿಕೆಟ್ ಕ್ಷೇತ್ರದಲ್ಲಿ. ವೈಡ್ ಬಾಲ್ ಸೂಚನೆ ರವಾನೆ ಆಗ್ತಾ ಇದೆ. ಅದೇ ರೀತಿ ಎಲ್ಲ ತಂಡದ ದಾಂಡಿಗರ ಗಮನಿಸಿಕೊಳ್ಳಿ, ತಮಗಿದು ಸುವರ್ಣ ಅವಕಾಶ. ಯಾರು ಅತ್ಯಧಿಕ ಅಂದ್ರೆ ಸಿಕ್ಸರ್ ಅನ್ನ ದಾಖಲಿಸ್ತಾರ, ಲಾಂಗೆಸ್ಟ್ ಸಿಕ್ಸರ್ ಅನ್ನ ದಾಖಲಿಸುವ ದಾಂಡಿಗನಿಗೆ 9,000 ಬೆಲೆ ಬಾಳುವ ವೇಯ್ ಪ್ರೋಟೀನ್ ಅನ್ನ ನೀಡಿ ಗೌರವಿಸಲಿಕ್ಕಿದ್ದಾರೆ ಬಾಲರ್ ಅವರು. ಅದ್ಯಾವ ಅದೃಷ್ಟಶಾಲಿ ಆಟಗಾರನಿಗೆ ಒಂದು ಪ್ರಶಸ್ತಿ ಲಭಿಸಲಿಕ್ಕಿದೆ, ವೇಯ್ ಪ್ರೋಟೀನ್ ಲಭಿಸಲಿಕ್ಕಿದೆ, ಕಾದ್ ನೋಡ್ಬೇಕಷ್ಟೇ. ಸ್ಟ್ರೈಕರ್ ಅಲ್ಲಿ ಅಪೆಕ್ಸ್. ಸದ್ಯ ಅದನ್ನ ಸುಬಾನ್ ರವರು ನಿರ್ಧರಿಸಲಿಕ್ಕಿದ್ದಾರೆ. ಅಲ್ಲಿ ಪಂದ್ಯಾಟವನ್ನು ಮುಂದುವರಿಸಿ
ಮತ್ತೊಮ್ಮೆ ರಿಷಾಲ್. ಔಟ್ ಎನ್ನುವ ಸೂಚನೆಯನ್ನು ರವಾನಿಸ್ತಾ ಇದ್ದಾರೆ. ಈ ಹಂತದಲ್ಲಿ ಅಪೆಕ್ಸ್ ಇನ್ನಿಂಗ್ ಸಮಾಪ್ತಿಗೊಳ್ಳುತ್ತಾ ಇದೆ. ಅದೇ ರೀತಿ ಎಲ್ಲ ತಂಡದ ನಾಯಕರೇ ಗಮನಿಸಿಕೊಳ್ಳಿ, ತಮಗಿದು ವಿಶೇಷ ಅನೌನ್ಸ್ಮೆಂಟ್ ಇದೆ. ಏನಾದರೂ ಅಕಸ್ಮಾತ್ ಟಾಸ್ ಆದ ಬಳಿಕ ಪಂದ್ಯಾಟ ಸಾಗುವಂತ ಸಂದರ್ಭದಲ್ಲಿ ಸಡನ್ ಆಗಿ ಮಳೆ ಏನಾದರೂ ಬಂದ್ರೆ ಗಮನಿಸಿಕೊಳ್ಳಿ, ಅಂತಿಮ ಚೆಂಡಿನಲ್ಲಿ 6 ಓಟ ಬೇಕಂದ್ರೂ ನಾಳೆ ದಿನ ರೀಟಾಸ್ ಆಗುತ್ತೆ. ಆ ಪಂದ್ಯಾಟವನ್ನು ಮತ್ತೊಮ್ಮೆ ಮುಂದುವರಿಸ್ತಾರೆ. ಸೊ ಈ ಹಂತದಲ್ಲಿ ಕಂಟಿನ್ಯೂ ಆಗಿ ಮುಂದುವರಿಸೋದಿಲ್ಲ, ಬದಲಾಗಿ ಆರಂಭಿಕವಾಗಿ ಮತ್ತೊಮ್ಮೆ ಟಾಸ್ ಹಾಕುವ ಮುಖ್ಯವಾಗಿ ಪಂದ್ಯಾಟ ಪ್ರಾರಂಭಗೊಳ್ಳಿಕ್ಕಿದೆ ನಾಳೆ ದಿನ. ಆದರೆ ಇವತ್ತಿನ ದಿನ ಮಳೆ ಬಂದು ಸ್ಟಾಪ್ ಆಗಿ ಮತ್ತೆ ಆಡ್ಲಿಕ್ಕೆ ಒಂದು ಅವಕಾಶ ಇದ್ರೆ ಕಂಟಿನ್ಯೂ ಆಗುತ್ತೆ ಮ್ಯಾಚ್. ಇಲ್ಲವಾದಲ್ಲಿ ಇವತ್ತಿನ ದಿನ ಕಂಪ್ಲೀಟ್ ಆಗಿ ಮ್ಯಾಚ್ ಏನಾದರೂ ಸ್ಟಾಪ್ ಆದರೆ ನಾಳೆ ದಿನ ರೀಟಾಸ್ ಆಗಿ ಪಂದ್ಯಾಟ ಆರಂಭವನ್ನು ಕಾಣಲಿಕ್ಕಿದೆ. ಈ ರೀತಿಯಾಗಿ ನಿಯಮಾವಳಿಯನ್ನ ಟೀಮ್ ಇಂಡಿಯಾ ಸಂಸ್ಥೆಯ ಶ್ರೀಯುತ ಪವನ್ ರವರು ಸೂಚಿಸ್ತಾ ಇದ್ದಾರೆ. ದಯವಿಟ್ಟು ಎಲ್ರಿಗೂ ಕೂಡ ಈ ಒಂದು ನಿಯಮ ಅನ್ವಯಿಸುತ್ತದೆ, ದಯವಿಟ್ಟು ಸಹಕರಿಸಿ. ಬಹುಶಃ ನಮ್ಮ ಅನಿಸಿಕೆ ಪ್ರಕಾರವಾಗಿ 7 ಗಂಟೆದ ನಂತರ ಮಳೆ ಬರುವ ಸಾಧ್ಯತೆ ಇದೆ. ಮತ್ತೊಮ್ಮೆ ರಿಷಾಲ್ ಎಸ್ ಕಾರ್ಕೇಲಿ. ಡಾಟ್ ಬಾಲ್ನ ಸೇರ್ಪಡ ಅಂತಿಮ 19ಕ್ಕೆ 28 ಓಟಗಳು ಬರಬೇಕಾಗಿದೆ. ಅದೇ ರೀತಿ ದಯವಿಟ್ಟು ಗಮನಿಸಿಕೊಳ್ಳಿ, 20 ನಿಮಿಷದ ಒಳಗಾಗಿ ಸಂಪೂರ್ಣವಾಗಿ ಇನ್ನಿಂಗ್ಸ್ ಅನ್ನ ಮುಕ್ತಾಯಗೊಳಿಸಿಕೊಡ್ಬೇಕಾಗ್ತದೆ, ದಯವಿಟ್ಟು ಸಹಕರಿಸಿ. ಮತ್ತೊಮ್ಮೆ ರಿಷಾಲ್ ಎಸ್ ಕಾರ್ಕೇಲಿ. ವೈಡ್ ಬಾಲ್ ಸೂಚನೆ ರವಾನೆ ಆಗ್ತಾ ಇದೆ. 1 ಓಟದ ಹೆಚ್ಚುವರಿ ಸೇರ್ಪಡ. ಅಂತಿಮ 1 ಎಸೆತ ಬಾಕಿ ಉಳಿತಾ ಇದೆ. 2ನೇ ಓವರ್ ಸಮಾಪ್ತಿಗೊಳ್ಳಿಕ್ಕೆ 19ಕ್ಕೆ 27 ಓಟಗಳು. 2 ತಂಡಗಳು ತಮ್ಮ ತಮ್ಮ ತಂಡವನ್ನು ಜಯಿಸುವ ಸಲುವಾಗಿ ಆಯಾ ತಂಡದ ಆಟಗಾರರು ಶತಾಯ ಗತಾಯ ಹೋರಾಟವನ್ನ ಮಾಡ್ತಾ ಇದ್ದಾರೆ ಜಯಿಸುವ ಸಲುವಾಗಿ. ಒಂದೆಡೆ ಓಂಕಾರೇಶ್ವರ ರಿಯಲ್ ಫೈಟರ್ಸ್ ಉಡುಪಿ ಪರಿಸರದ ತಂಡ, ಆದರೆ ಮತ್ತೊಂದೆಡೆ ಇದೆ ಬೆಂಗಳೂರಿನ ಪ್ರಕೃತಿ ನ್ಯಾಶ್. ಬಹಳ ಶೋತಮ ರೀತಿಯ ಎಸೆತ, ತಟ್ಟಿ ಮುಟ್ಟಿ ಒಂಟಿ ಓಟದ ಪೂರೈಕೆ ಆಗ್ತಾ ಇದೆ. ವಿನೋದ ಕ್ಷೇತ್ರ ರಕ್ಷಣೆನ ತೋರ್ಪಡಿಸ್ತಾ ಇದ್ದಾರೆ. 1 ಓಟದ ಸೇರ್ಪಡೆಯೊಂದಿಗೆ ತಂಡದ ಒಟ್ಟು ಮೊತ್ತ ಈಗ 26ಕ್ಕೆ ತಲುಪ್ತಾ ಇದೆ. ಅಂತಿಮ 18ಕ್ಕೆ 26ರ ಅವಶ್ಯಕತೆ. ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸಿ ಗುಂಜೂರಿನ ಇದೇ ಅಟಲ್ ಬಿಹಾರಿ ವಾಜಪೇಯಿ ಕ್ರೀಡಾಂಗಣಕ್ಕೆ ಆಗಮಿಸ್ತಾ ಇದ್ದಾರೆ. ಆ ಒಂದು ಕಾರ್ಯಕ್ರಮದಿಂದ ಹೊರಟಿದ್ದಾರೆ ಶ್ರೀಯುತ ಡಾಕ್ಟರ್ ಸುಕುಮಾರ್ ಅವರು, ಇಂಡಿಯನ್ ಕ್ರಿಕೆಟ್ ಟೀಮ್ನ ಬಿಗ್ಗೆಸ್ಟ್ ಫ್ಯಾನ್, RCBಯ ಫ್ಯಾನ್. ಇನ್ನೇನು ಕೆಲವೇ ಹೊತ್ತಿನಲ್ಲಿ ನಮ್ಮೊಂದಿಗೆ ಕೂಡ್ಕೊಳ್ಳಿಕ್ಕಿದ್ದಾರೆ. ಅದ್ಯಾವ ಅದೃಷ್ಟಶಾಲಿ ಆಟಗಾರನಿಗೆ ಮ್ಯಾನ್ ಆಫ್ ದಿ ಸೀರೀಸ್ ಪ್ರಶಸ್ತಿ KL ರಾಹುಲ್ ಹಾಗೂ ಚೇತೇಶ್ವರ ಪೂಜಾರ ಸಹಿ ಮಾಡಿರ್ತಕ್ಕಂಥ ಒಂದು ಬಹುಮಾನ ಸಿಗ್ಲಿಕ್ಕಿದೆ, ಕಾದ್ ನೋಡ್ಬೇಕಷ್ಟೇ. ಸಾಕಷ್ಟು ಹಣವನ್ನ ನೀರಿನ ರೀತಿಯಲ್ಲಿ ಹರಿಸ್ತಾ ಇದೆ ಟೀಮ್ ಇಂಡಿಯಾ ಸಂಸ್ಥೆ.
ಮತ್ತೊಂದು ರಾಜ್ಯ ಕಂಡಂತ ಮುಂಚೂಣಿಯಲ್ಲಿರ್ತಕ್ಕಂಥ ಸಂಸ್ಥೆ, ಸಾಕಷ್ಟು ಪ್ರಶಸ್ತಿಯೊಂದಿಗೆ ಸಾಕಷ್ಟು ಹಣವನ್ನು ಕೂಡ ಸಂಪಾದಿಸಿರುವಂತಹ ಒಂದು ಸಂಸ್ಥೆ ಟೀಮ್ ಇಂಡಿಯಾ ಕೂಡ. ಈ ಹಂತದಲ್ಲಿ ಇವತ್ತಿನ ದಿನ ಜಯಿಸುವ ತಂಡಕ್ಕೆ 3 ಲಕ್ಷ ನಗದಿನೊಂದಿಗೆ ಆಕರ್ಷಕ ಟ್ರೋಫಿಯನ್ನು ನೀಡಿ ಗೌರವಿಸಲಿಕ್ಕಿದೆ. ಜೊತೆಯಲ್ಲಿ ರನ್ನರ್ಸ್ ಅಪ್ ಪ್ರಶಸ್ತಿ ಪಡೆಯುವ ತಂಡಕ್ಕೆ 1.5 ಲಕ್ಷ ನಗದಿನೊಂದಿಗೆ ಆಕರ್ಷಕ ಟ್ರೋಫಿಯನ್ನ ನೀಡಿ ಸನ್ಮಾನಿಸಲಿಕ್ಕಿದೆ ಟೀಮ್ ಇಂಡಿಯಾ. 18ಕ್ಕೆ 26ರ ಅವಶ್ಯಕತೆ. ತನ್ನ ಮೂಲಕ ಸುಂದರದ ಕ್ಯಾಚ್ ಅನ್ನ ಪಡಿತಾ ಇದ್ದಾರೆ ಗೂಟ ರಕ್ಷಕ. ಹುದ್ದರಿ ಆಘಾತವನ್ನ ಕಾಣ್ತಾ ಇದೆ ಪ್ರಕೃತಿ ನ್ಯಾಶ್ನ. 3ನೇ ಹುದ್ದರಿ ಆಘಾತವನ್ನ ಕಾಣ್ತಾ ಇದೆ. ಹಲೋ, ಪಂದ್ಯಾಟ ಮುಂದುವರಿಕೆ ಕಾಣ್ತಾ ಇದೆ. ಅಂತಿಮ 18ಕ್ಕೆ 26ರ ಅವಶ್ಯಕತೆ. ಪ್ರಕೃತಿ ನ್ಯಾಶ ಸೆಮಿಫೈನಲ್ಗೆ ಲಗ್ಗೆಯನ್ನು ಇಡ್ಲಿಕ್ಕೆ. ಬಹಳ ಉತ್ತಮ ರೀತಿಯ ಆಟ. ತಟ್ಟಿ ಮುಟ್ಟಿ ಒಂಟಿ ಓಟದ ಪೂರೈಕೆ. ರಿಸ್ಕಿ ಸಿಂಗಲ್ ಅಪಾಯಕಾರಿ ಓಟವನ್ನು ಕಲೆ ಹಾಕ್ತಾ ಇದ್ದಾರೆ. ಕ್ಷೇತ್ರ ರಕ್ಷಕ ಚುರುಕಾದ ಕ್ಷೇತ್ರ ರಕ್ಷಣೆ ಮಾಡಿದ್ರೆ ನಿಸ್ಸಂಶಯವಾಗಿ ರನ್ಔಟ್ ಮುಖ್ಯವಾಗಿ ಹುದ್ದರಿ ಆಘಾತವನ್ನ ಪ್ರಕೃತಿ ನ್ಯಾಶ್ ಕಾಣಬೇಕಾಗಿತ್ತು. ಪ್ರಸ್ತುತ ಅದೃಷ್ಟ ಪ್ರಕೃತಿ ನ್ಯಾಶ್ನ ಕೈ ಹಿಡಿತಾ ಇದೆ. 17ಕ್ಕೆ 24. ಪ್ರಜ್ವಲ್ ಗ್ಯಾಸ್ ಅಂತ ಚೆಂಡು ಬಿರುಸಿನ ಸಿಕ್ಸರ್ ಅನ್ನ ದಾಖಲಿಸ್ತಾ ಇದ್ದಾರೆ. ಈ ರೀತಿಯ ರಿವರ್ಸ್ ಸ್ವೀಪ್ ಶೈಲಿಯ ಹೊಡೆತ ಇಂಗ್ಲೆಂಡ್ ನ ಆಟಗಾರ ಇಯಾನ್ ಬಾಥಮ್ ತೋರಿಸಿಕೊಟ್ಟಿದ್ರು. ಪ್ರಸ್ತುತ ಈಗ ಕರ್ನಾಟಕ ರಾಜ್ಯದಲ್ಲಿ ರಿವರ್ಸ್ ಸ್ವೀಪ್ ಶೈಲಿಯ ಹೊಡೆತಗಳು ಸರ್ವೇ ಸಾಮಾನ್ಯವಾಗ್ತಾ ಇದೆ. ಪ್ರಸ್ತುತ ಈಗ ಪ್ರಕೃತಿ ನ್ಯಾಶ್ನ ಪರವಾಗಿ ಪ್ರಜ್ವಲ್ ರಿವರ್ಸ್ ಸ್ವೀಪ್ ಮುಖ್ಯವಾಗಿ ಸಿಕ್ಸರ್ ಅನ್ನ ದಾಖಲಿಸ್ತಾ ಇದ್ದಾನೆ. ಆರೋಟದ ಪೂರೈಕೆ ಗೆಲುವಿನ ಹೊಸ್ತಿಲತ್ತ ಈಗ ಪ್ರಕೃತಿ ನ್ಯಾಶ್. ಇಲ್ಲಿ ಪಂದ್ಯಾಟವನ್ನ ಓಂಕಾರೇಶ್ವರ ರಿಯಲ್ ಫೈಟರ್ಸ್ ಜಯಿಸಬೇಕಾದ್ರೆ ಸತತವಾಗಿ ಡಾಟ್ ಬಾಲ್ ಅನ್ನ ಎಸಿಬೇಕಾಗ್ತದ. ಬಹಳ ಉತ್ತಮ ರೀತಿಯ ಆಟ. ಮಿಡ್ ವಿಕೆಟ್ ಕ್ಷೇತ್ರದಲ್ಲಿ 1 ಓಟಗಳಿಗಷ್ಟೇ ಅವಕಾಶವನ್ನು ಮಾಡಿಕೊಟ್ರು. ಸುಜಿತ್ ಕ್ಷೇತ್ರ ರಕ್ಷಣೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಅಂತಿಮ 14ಕ್ಕೆ 17. ಸಾಕಷ್ಟು ಪಂದ್ಯಾಟವನ್ನ ಸೋಲಿನ ಅಂಚಿನಲ್ಲಿದ್ದಂತ ತನ್ನ ತಂಡ ಪ್ರಕೃತಿ ನ್ಯಾಶ್ಗೆ ಗೆಲುವಿನ ರುಚಿಯನ್ನ ತೋರಿಸಂತ ಡೇಂಜರಸ್ ದಾಂಡಿಗ ಪುರುಷೋತ್ತಮ ಸ್ಟ್ರೈಕ್ ಅನ್ನ ಪಡಿತಾ ಇದ್ದಾರೆ. ಹದಿನಾಲ್ಕಕ್ಕೆ 17. ಪ್ರಶಾಂತ್ ಪಿಳ್ಳೆಸ್ ಅಂತ ಚೆಂಡು ಲೆಗ್ ಬ್ರೇಕ್ ಡೆಲಿವರಿ ಬಹಳ ಉತ್ತಮ ರೀತಿಯ ಸ್ಕಾರ್ಕಿನ ತೋರ್ಪಡಿಸ್ತಾ ಇದ್ದಾರೆ. ಸ್ಲೋವರ್ ಡೆಲಿವರಿ ಚೆಂಡಿನ ಗತಿಯನ್ನು ಅರಿಯದ ಸಂಪೂರ್ಣವಾಗಿ ವೈಫಲ್ಯತನ ಕಾಣ್ತಾ ಇದ್ದಾರೆ ಪುರುಷೋತ್ತಮ. ಮತ್ತೊಮ್ಮೆ ಪುರುಷಿ ಸ್ಟ್ರೈಕರ್ ಅಲ್ಲಿ ಓವರ್ ಸಮಾಪ್ತಿಗೊಳ್ತಾ ಇದೆ. ಬಹಳಷ್ಟು
ಜಾಣ್ಮಯಸ್ಕಾರಿಕೆಯನ್ನ ಪ್ರಶಾಂತ್ ಪಿಲ್ಲೆ ತೋರ್ಪಡಿಸ್ತಾ ಇದ್ದಾರೆ ಓಂಕಾರೇಶ್ವರ ರಿಯಲ್ ಫೈಟರ್ಸ್ ಪರವಾಗಿ. ಓವರ್ ಸಮಾಪ್ತಿಗೊಳ್ತಾ ಇದೆ. ಮುಕ್ತ ಕಂಡಿರ್ತಕ್ಕಂಥ 3 ಓವರ್ನ ಬಳಿಕ 35 ಓಟವನ್ನ ಪ್ರಕೃತಿ ನ್ಯಾಶ್ ಅಂಕಿಅಂಶ ಪಟ್ಟಿಯಲ್ಲಿ ದಾಖಲಿಸ್ತಾ ಇದೆ. ಜಯಕ್ಕಾಗಿ ಅಂತಿಮ 12 ಚೆಂಡಿನಲ್ಲಿ 17 ಓಟವನ್ನು ದಾಖಲಿಸಬೇಕಾಗಿದೆ ಸೆಮಿಫೈನಲ್ಗೆ ಲಗ್ಗೆಯನ್ನು ಇಡ್ಲಿಕ್ಕೆ. ಎಲ್ಲ ತಂಡದ ನಾಯಕರ ಗಮನಿಸಿಕೊಳ್ಳಿ, ಅಕಸ್ಮಾತ್ ಟಾಸ್ ಆದ ಬಳಿಕ ಪಂದ್ಯಾಟ ಸಾಗುವಂತಹ ಸಂದರ್ಭದಲ್ಲಿ ಸಡನ್ ಆಗಿ ಮಳೆ ಏನಾದರೂ ಆವರಿಸ್ಕೊಂಡ್ರೆ, ಮಳೆ ಬಂದ್ರೆ ಕ್ರೀಡಾಂಗಣ ಆಡ್ಲಿಕ್ಕೆ ಅನು ಇಲ್ಲದ ಇದ್ರೆ ನಿಸ್ಸಂಶಯವಾಗಿ ಸಂಪೂರ್ಣವಾಗಿ ಇವತ್ತಿನ ದಿನ ಆಟ ಸ್ಥಗಿತನ ಕಾಣ್ಲಿಕ್ಕಿದೆ. ನಾಳೆ ದಿನ ರೀಮ್ಯಾಚ್ ಅಂದ್ರೆ ಮೊದಲನೇ ಪ್ರಾರಂಭಿಕವಾಗಿ ಟಾಸ್ ಅನ್ನು ಹಾಕಿ ತದನಂತರ ಪಂದ್ಯಾಕೂಟ ಆರಂಭವನ್ನ ಕಾಣ್ಲಿಕ್ಕಿದೆ. ಈ ರೀತಿಯಾಗಿ ನಮ್ಮ ಟೀಮ್ ಇಂಡಿಯಾ ಸಂಸ್ಥೆ ಸ್ಪಷ್ಟವಾಗಿ ತಿಳಿಪಡಿಸ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಕೂಡ ಸಹಕರಿಸಬೇಕು. ಮಳೆ ಬರುವ ಮುನ್ನವೇ ನಾವು ನಿಯಮಾವಳಿಯನ್ನು ತಿಳಿಪಡಿಸ್ತಾ ಇದ್ದಾವೆ. ಪೂರ್ಣಾಂಗವಾಗಿ ಬಿದ್ದಿರ್ತಕ್ಕಂಥ ಚೆಂಡು ಸುರಕ್ಷಿತ ಗ್ಯಾಪ್ ಶಾಟ್. ಈ ಬಾರಿ ಒಂದೋಟದ ಸೇರ್ಪಡೆ ಅವಳಿ ಓಟವನ್ನು ಕಸಿಯುವಂಥದ್ರಲ್ಲಿ ರಿಸ್ಕಿ ಸಿಂಗಲ್ ಅಪಾಯಕಾರಿ ಓಟವನ್ನ ದಾಖಲಿಸುವಂಥದ್ರಲ್ಲಿ ಯಶಸ್ಸನ್ನು ಕಾಣ್ತಾ ಇದ್ದಾರೆ. 2 ಓಟದ ಪೂರೈಕೆ. ರಾಹೇಲ್ ಎಸ್ ಕಾರಿಕೆಯಲ್ಲಿ ಪೂರ್ಣಾಂಗವಾಗಿ ಬಿದ್ದಿರ್ತಕ್ಕಂಥ ಚೆಂಡು ಸುಜಿತ್ ಕ್ಷೇತ್ರ ರಕ್ಷಣೆಯನ್ನು ತೋರ್ಪಡಿಸ್ತಾ ಇದ್ದಾರೆ. 1 ಓಟಗಳಿಗಷ್ಟು ಅವಕಾಶವನ್ನು ರಾಹಿಲ್ ಮಾಡಿಕೊಟ್ರು. ತಂಡದ ಒಟ್ಟು ಮೊತ್ತ 38ಕ್ಕೆ ತಲುಪ್ತಾ ಇದೆ. ಅಂತಿಮ 10ಕ್ಕೆ 14 ಓಟಗಳು ಬರಬೇಕಾಗಿದೆ. ಒಂದು ಬೌಂಡ್ರಿ ಬಂದ್ರೆ ಪಂದ್ಯಾಟದ ಚಿತ್ರಣವೇ ಬದಲಾವಣೆಯನ್ನು ಕಾಣ್ಲಿಕ್ಕಿದೆ. 10ಕ್ಕೆ 14 ಪುರುಷೋತ್ತಮ ಸ್ಟ್ರೈಕ್ ಅನ್ನು ಪಡಿತಾ ಇದ್ದಾರೆ. ಪುರುಷೇಗೆ ಅಂತ ಚೆಂಡು ನೋಬಾಲ್ ಅನ್ನುವ ಸೂಚನೆ ರವಾನೆ ಆಗ್ತಾ ಇದೆ. 1 ಓಟದ ಪುರಕ ಅವಳಿ ಓಟವನ್ನು ಕಸಿಯುವಂತಲೇ ರನ್ಔಟ್ ಅವಕಾಶ. ಈ ಬಾರಿ 3ನೇ ನಿರ್ಣಾಯಕನ ಮೊರೆ ಹೋಗ್ತಾ ಇದ್ದಾರೆ. ಬಹುಶಃ ಇಲ್ಲಿ 80-20 ಅವಕಾಶ. ಅದ್ಯಾವ ರೀತಿ ತೀರ್ಮಾನ ಹೊರಬೀಳ್ಲಿಕ್ಕಿದೆ ಕಾದ್ ನೋಡ್ಬೇಕಷ್ಟೇ. ಸಾಕಷ್ಟು ಸಹ ಆಟಗಾರನಿಗೆ ನಿರಾಸೆಯೊಂದಿಗೆ ಮಾತನಾಡ್ತಾ ಇದ್ದಾರೆ ಪುರುಷೋತ್ತಮ. ಯಾವ ರೀತಿ ತೀರ್ಪು ಹೊರ ಬೀಳ್ಲಿಕ್ಕಿದೆ ಕಾದ್ ನೋಡ್ಬೇಕಷ್ಟ. ಔಟ್ ಎನ್ನುವ ಸೂಚನೆ ರವಾನೆ ಆಗ್ತಾ ಇದೆ. ಹುದ್ದರಿ ಆಘಾತವನ್ನ ಕಾಣ್ತಾ ಇದೆ ಪ್ರಕೃತಿ ನ್ಯಾಶ್. ಇಲ್ಲದೆ ಇರ್ತಕ್ಕಂಥ ಓಟವನ್ನ ಕಸಿಯುವ ಹಂತದಲ್ಲಿ ದುರಾದೃಷ್ಟಕರ ರೀತಿಯಲ್ಲಿ ಪುರುಷಿರವರ ಹುದ್ದರಿ ಆಘಾತವನ್ನ ಕಾಣ್ತಾ ಇದೆ. ಕೇವಲ ಅಲ್ಲಿ 1 ಓಟದ ಅವಶ್ಯಕತೆ ಇತ್ತು. ಅವಳಿ ಓಟವನ್ನ ಕಸಿಯುವ ಹಂತದಲ್ಲಿ ದುರಾದೃಷ್ಟಕರ ರೀತಿಯಲ್ಲಿ ಹುದ್ದರಿ ಆಘಾತವನ್ನ ಕಾಣ್ತಾ ಇದೆ. ಪಂದ್ಯಾಟ ಜಯಿಸಬೇಕಾದ್ರ ಹತ್ತಕ್ಕೆ 12 ಓಟಗಳು. ಫ್ರೀ ಹಿಟ್ನ ಅವಕಾಶ ಇದೆ. ಫ್ರೀ ಹಿಟ್ನ ಅವಕಾಶದ ಲಾಭವನ್ನು ಅದೆಷ್ಟರ ಮಟ್ಟಿಗೆ ಪ್ರಕೃತಿ ನ್ಯಾಶ್ನ ದಾಂಡಿಗ ಪಡ್ಕೊಳ್ತಾನೆ ಕಾದ್ ನೋಡ್ಬೇಕಷ್ಟೇ. ಮತ್ತೊಮ್ಮೆ ರಾಹಿಲ್ ಎಸ್ ಕಾರ್ಕೆಯಲ್ಲಿ ಹೋದರೆ ಆರಿಸಿಕೊಂಡು ಬೇಯಿಸುವ ಪ್ರಯತ್ನ. ಫ್ರೀ ಹಿಟ್ನ ಅವಕಾಶದ ಲಾಭವನ್ನು ಪಡೀತಾ ಇಲ್ಲ. ಡಾಟ್ ಬಾಲ್ನ ಸೇರ್ಪಡ. ಅಂತಿಮ 9ಕ್ಕೆ 12 ಅವಶ್ಯಕತೆ.
ಯಾರ್ಕರ್ ಲೈನ್ ಡೆಲಿವರಿ. ಮತ್ತೊಮ್ಮೆ ಓಟಗಳಿಗೆ ಅವಕಾಶವನ್ನ ರಾಹಿಲ್ ಮಾಡಿಕೊಡ್ತಾ ಇಲ್ಲ. ಎರಡು ತಂಡಗಳ ನಡುವ ಜಿದ್ದಿನ ಕಾಳಗ ಸಾಗಿ ಬರ್ತಾ ಇದೆ. ಎರಡು ತಂಡ ಇಲ್ಲಿ ಪಂದ್ಯಾಟವನ್ನ ಜಯಿಸುವ ಹಂತದಲ್ಲಿ ಶತಾಯ ಗತಾಯ ಪ್ರಯತ್ನವನ್ನು ಮಾಡ್ತಾ ಇದೆ. ಒಂದೆಡೆ ದೂರದ ಉಡುಪಿ ಪರಿಸರದ ಓಂಕಾರೇಶ್ವರ ರಿಯಲ್ ಫೈಟರ್ಸ್ ಆದ್ರೆ ಮತ್ತೊಂದೆಡೆ ಬೆಂಗಳೂರು ಪರಿಸರದ ಪ್ರಕೃತಿ ನ್ಯಾಶ ಪ್ರಬಲ ಹೋರಾಟವನ್ನು ನಡೆಸ್ತಾ ಇದೆ. ಮತ್ತೊಮ್ಮೆ ರಾಹಿಲ್ ಎಸ್ ಅಂತ ಚೆಂಡು ಶರವೇಗದಲ್ಲಿ ಗೂಟ ರಕ್ಷಕನ ಬೊಗಸಲ್ಲಿ ಸೇರ್ತಾ ಇದೆ. ಬಹುಶಃ ಗಂಟೆಗೆ 140 ಕಿಲೋಮೀಟರ್ ವೇಗದ ಮಿತಿಯಲ್ಲಿ ಚೆಂಡನ ಎಸಿತಾ ಇದ್ದಾರೆ. ಈ ಹಂತದಲ್ಲಿ ಡಾಟ್ ಬಾಲ್ ನ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. 7-12 ಪಂದ್ಯಾಟ ರೋಚಕ ರೋಮಾಂಚನಕಾರಿ ಘಟ್ಟದತ್ತ. ಹೋದರೆ ಆರಿಸ್ಕೊಂಡು ಬೇಯಿಸುವ ಪ್ರಯತ್ನ, ಬಿರುಸಿನ ಸಿಕ್ಸರ್ ಅನ್ನ ನೀತು ದಾಖಲಿಸ್ತಾ ಇದ್ದಾನೆ. ಆರೋಟದ ಸೇರ್ಪಡ ಸದ್ಯ ಪ್ರಕೃತಿ ನಾಶ ಗೆಲುವಿನ ಹೊಸ್ತಿಲತ. ಈಗ 6 ಚೆಂಡಿನಲ್ಲಿ 6 ಓಟದ ಅವಶ್ಯಕತೆ. ಅದ್ಯಾವ ಯಸ್ಕಾರನ್ನ ಇಲ್ಲಿ ಓಂಕಾರೇಶ್ವರ ರಿಯಲ್ ಫೈಟರ್ಸ್ ಪರಿಚಯಿಸ್ತಾರ, ಕಾದ್ ನೋಡ್ಬೇಕಷ್ಟೇ. ಬಹುಶಃ ಅಂತಿಮ ಚೆಂಡು ಡಾಟ್ ಬಾಲ್ ಆಗಿದ್ರ ಪ್ರಕೃತಿ ನ್ಯಾಶ ಒತ್ತಡವನ್ನು ಎದುರಿಸಬೇಕಾಗಿತ್ತು. ಸದ್ಯ ಈಗ ಒತ್ತಡವನ್ನ ನೀತು ಸಿಕ್ಸರ್ ದಾಖಲಿಸುವ ಮುಖೇನವಾಗಿ ದೂರವಾಗಿಸ್ತಾ ಇದ್ದಾನೆ. 6ಕ್ಕೆ 6 ಅವಶ್ಯಕತೆ. ಅದೇ ರೀತಿ ಒಂದು ಯಶಸ್ವಿ ಕ್ರಿಕೆಟ್ ಟೂರ್ನಮೆಂಟ್ ಸಾಗಿ ಬರಬೇಕಾದ್ರೆ ಶ್ರೀಯುತ ಬಾಬಣ್ಣರವರ ಗೆಳೆಯರು ವಿ.ಕೆ. ಸಾಗರ್, ಅಜಯ್, ಮಂಜುನಾಥ್, ಶಶಿ, ಶ್ರೀಕಾಂತ್, ಶ್ರೀ, ಸಲೀಂ ಇವರೆಲ್ಲರೂ ಕೂಡ ಸಹಕಾರಿ ಆಗ್ತಾ ಇದ್ದಾರೆ. ಅವರಿಗೂ ಕೂಡ ಹೃದಯ ಸ್ಪರ್ಶಿ ಧನ್ಯವಾದವನ್ನು ಟೀಮ್ ಇಂಡಿಯಾ ಸಂಸ್ಥೆ ಪರವಾಗಿ ಸಮರ್ಪಿಸ್ತಾ ಇದ್ದಾವೆ. ಹೋದರೆ ಆರಿಸ್ಕೊಂಡು ಬೇಯಿಸುವ ಪ್ರಯತ್ನ, ತನ್ನ ಮೂಲಕ ರಿಸ್ಕಿ ಸಿಂಗಲ್ ಅಪಾಯಕಾರಿ ಓಟವನ್ನು ಕಲೆ ಹಾಕ್ತಾ ಇದ್ದಾರೆ. ಅದೇ ರೀತಿ ತಾವು ಏನು ಈ ಒಂದು ಕ್ರೀಡಾಂಗಣವನ್ನು ಗಮನಿಸ್ತಾ ಇದ್ದೀರಿ, ವ್ಯವಸ್ಥಿತವಾದಂತಹ ಕ್ರೀಡಾಂಗಣ ಸಿದ್ಧತೆಗೊಳ್ಳಬೇಕಾದ್ರೆ ಜಯಂತ್, ಮುನಿ, ಯಶು, ಮಧು, ಚಿರು, ಪ್ರಮೋದ್, ಬಾಂಡ್, ಹರಿ, ವರುಣ್, ಪ್ರದೀಪ್, ಶಬರಿ, ಯೂನುಸ್, ಅದೇ ರೀತಿ ದರ್ಶನ್, ಹರ್ಷದ್, ಕಿರಣ್, ದಿಲೀಪ್, ಮನೋಜ್, ಯೋಗಿ, ಆದಿ, ಮನೋಹರ್, ಅದೇ ರೀತಿ ಸರ್ವಣ ನೆನ್ನೆ ದಿನ ನಿದ್ದೆಯನ್ನ ತ್ಯಜಿಸಿ ವ್ಯವಸ್ಥಿತವಾಗಿ ಕ್ರೀಡಾಂಗಣವನ್ನು ಸಿದ್ಧತೆಯನ್ನು ಮಾಡಿಕೊಟ್ಟಿದ್ದೀರಿ. ತಮಗಿದು ಧನ್ಯವಾದವನ್ನ ಟೀಮ್ ಇಂಡಿಯಾ ಸಂಸ್ಥೆ ಪರವಾಗಿ ಸಮರ್ಪಿಸ್ತಾ ಇದ್ದಾವೆ. ಬಲವಾದಂತಹ ಮನವಿಗೆ ಪುರಸ್ಕಾರ ಲಭಿಸ್ತಾ ಇಲ್ಲ. ಸಾಕಷ್ಟು ಒತ್ತಡವನ್ನ ಹೇರುವ ಪ್ರಯತ್ನವನ್ನ ಕರ್ನಾಟಕ ರಾಜ್ಯದ ಹಿರಿಯ ಅನುಭವಿ ತೀರ್ಪುಗಾರ ಡ್ಯಾನ್ಸಿಂಗ್ ಅಂಪೈರ್ ಮದನ್ ಮಡಿಕೇರಿ ಮೇಲೆ ಹೇರಿದ್ರು. ಆದ್ರೂ ಕೂಡ ಅಲ್ಲಿ ಮದನ್ ಮಡಿಕೇರಿ ನಗು ಮುಖದಿಂದಲೇ ಆ ಒಂದು ಮನವಿಗೆ ಪುರಸ್ಕರಿಸ್ತಾ ಇಲ್ಲ, ತಿರಸ್ಕರಿಸ್ತಾ ಇದ್ದಾರೆ. ಈ ಹಂತದಲ್ಲಿ ಒಂಟಿ ಓಟದ ಸೇರ್ಪಡೆ ಆಗ್ತಾ ಇದೆ. ಅಂತಿಮ 4ಕ್ಕೆ 4 ಅವಶ್ಯಕತೆ. ಅಲ್ಲಿ ಪಂದ್ಯಾಟ ಮುಂದುವರಿಸಿ ದಯವಿಟ್ಟು ಸಹಕರಿಸಿ. ಓಂಕಾರೇಶ್ವರ ರಿಯಲ್ ಫೈಟರ್ಸ್ ಧನ್ಯವಾದಗಳು ತಮ್ಮ ಸಹಕಾರಕ್ಕಾಗಿ. ಅಲ್ಲಿ ಗಮನಿಸಿಕೊಳ್ಳಿ, ಮುಂದಿನ ಎಲ್ಲ ಪಂದ್ಯಾಟಗಳು 4 ಓವರ್ಗೆ ಸೀಮಿತ ಇರ್ತದೆ. ಈಗಾಗಲೇ ಸ್ಪಷ್ಟವಾಗಿ ಸೂಚಿಸ್ತಾ ಇದ್ದಾರೆ ನಮ್ಮ ಟೀಮ್ ಇಂಡಿಯಾ ಸಂಸ್ಥೆ. ದಯವಿಟ್ಟು ಎಲ್ಲರೂ ಕೂಡ ಸಹಕರಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯಾಗಿ ಕೇಳಿಕೊಳ್ತಾ ಇದ್ದಾವೆ.
ಮುಂದಿನ ಎಲ್ಲ ಪಂದ್ಯಾಟಗಳು 4 ಓವರ್ಗೆ ಸೀಮಿತ. ಅಂತಿಮ 4ಕ್ಕೆ 4ರ ಅವಶ್ಯಕತೆ. ಮತ್ತೊಮ್ಮೆ ರಕ್ಷಿತ್ 3ನೇ ಬಾರಿ. ಪ್ರಜ್ವಲ್ ಗೆಸಂತ ಚೆಂಡು ರಿಸ್ಕಿ ಸಿಂಗಲ್ ಅಪಾಯಕಾರಿ ಓಟವನ್ನು ದಾಖಲಿಸ್ತಾ ಇದ್ದಾರೆ. ಮುಖ್ಯವಾಗಿ ಒಂದೋಟದ ಸೇರ್ಪಡ. 3ಕ್ಕೆ 3. ಬಹುಶಃ ಇಲ್ಲಿ ಪಂದ್ಯಾಟವನ್ನ ಜಯಿಸಿಕೊಟ್ರ ರಕ್ಷಿತ್ ಹೀರೋ ಆಗ್ಲಿಕ್ಕಿದಾನ. ಓಂಕಾರೇಶ್ವರ ರಿಯಲ್ ಫೈಟರ್ಸ್ಗೆ 3ರ ಅವಶ್ಯಕತೆ. ನೀತು ಗೆಸಂತ ಚೆಂಡು ರನ್ಔಟ್ ಅವಕಾಶ. ಈ ಬಾರಿ ನೇರ ಗುರಿ ಸಾಕ್ತಾ ಇಲ್ಲ. ಸ್ವಲ್ಪ ಮಟ್ಟಿಗೆ ಅಲ್ಲಿ ಓಂಕಾರೇಶ್ವರ ರಿಯಲ್ ಫೈಟರ್ಸ್ ನ ಕ್ಷೇತ್ರ ರಕ್ಷಕ ತಪ್ಪನ ಮಾಡ್ತಾ ಇದ್ದಾರೆ. ಗೂಟ ರಕ್ಷಕನ ಬಳಿ ಚೆಂಡನ್ನ ರವಾನಿಸಿದ್ರ ನಿಸ್ಸಂಶಯವಾಗಿ ಹೋದ್ದಾರಿ ಆಘಾತವನ್ನ ಪ್ರಕೃತಿ ನ್ಯಾಶ ಕಾಣಬೇಕಾಗಿತ್ತು. ಅದೃಷ್ಟ ಈಗ ಪ್ರಕೃತಿ ನ್ಯಾಶ್ನ ಕಡೆ. ಅಂತಿಮ 2ಕ್ಕೆ 2. ಮತ್ತೊಮ್ಮೆ ರಕ್ಷಿತ್ 5ನೇ ಬಾರಿ. 2ಕ್ಕೆ 2ರ ಅವಶ್ಯಕತೆ. ಅಕಸ್ಮಾತ್ ಒಂದೋಟವನ್ನು ದಾಖಲಿಸಿ ಪಂದ್ಯಾಟ ಟೈ ಆದ್ರೆ ಟೀಮ್ ಇಂಡಿಯಾ ಸಂಸ್ಥೆಗೆ ತಲೆನೋವಿನ ವಿಚಾರ. ಮತ್ತೆ 30 ನಿಮಿಷವರೆಗೆ ಕಾಲಹರಣ ಆಗ್ಲಿಕ್ಕಿದೆ. ಬಲವಾದಂತ ಮನವಿಗೆ ಪುರಸ್ಕಾರ ಲಭಿಸ್ತಾ ಇಲ್ಲ. ಸಾಕಷ್ಟು ಒತ್ತಡವನ್ನ ಹೇರುವ ಪ್ರಯತ್ನವನ್ನ ಓಂಕಾರೇಶ್ವರ ರಿಯಲ್ ಫೈಟರ್ಸ್ ನ ಆಟಗಾರರು ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ನಗು ಮುಖದಿಂದಲೇ ಒಂದು ಮನವಿಗೆ ಪುರಸ್ಕಾರವನ್ನು ನೀಡ್ತಾ ಇಲ್ಲ, ತಿರಸ್ಕರಿಸ್ತಾ ಇದ್ದಾರೆ. ಹಿರಿಯ ಅನುಭವಿ ತೀರ್ಪುಗಾರ ಮದನ್ ಮಡಿಕೇರಿ. ಒಂದೋಟದ ಸೇರ್ಪಡ. ಅಂತಿಮ 1ಕ್ಕೆ 1. ಪಂದ್ಯಾಟ ಈಗಾಗಲೇ ಟೈ ಆಗ್ತಾ ಇದೆ, ಸರಿ ಸಮಾನಗೊಳ್ತಾ ಇದೆ. ಈ ಹಂತದಲ್ಲಿ ಒಂದೋಟವನ್ನು ದಾಖಲಿಸಿದ್ರೆ ಮಾತ್ರ ಇಲ್ಲಿ ಪ್ರಕೃತಿ ನ್ಯಾಶ ಸೆಮಿಫೈನಲ್ಗೆ ಲಗ್ಗೆಯನ್ನ ಇಡ್ಲಿಕ್ಕಿದೆ. ಪಂದ್ಯಾಟ ಟೈ ಆದ್ರೆ ಟೀಮ್ ಇಂಡಿಯಾ ಸಂಸ್ಥೆಗೆ ತಲೆನೋವಿನ ವಿಚಾರ. ಮತ್ತೆ ಅರ್ಧ ಗಂಟೆವರೆಗೆ ವಿಳಂಬ ಆಗ್ಲಿಕ್ಕಿದೆ. ಈ ಬಾರಿ ಜಾಣ್ಮೆ ಆಟ ತಟ್ಟಿ ಮುಟ್ಟಿ ಒಂದೋಟದ ಸೇರ್ಪಡ. ಪಂದ್ಯಾಟವನ್ನ ಇಲ್ಲಿ ಪ್ರಕೃತಿ ನ್ಯಾಶ ನಂಬಲ ಸಾಧ್ಯ ರೀತಿಯಲ್ಲಿ ಜಯಿಸ್ತಾ ಇದೆ. ಅಂತಿಮ ಹಂತದವರೆಗೂ ಬಹಳಷ್ಟು ಉತ್ತಮ ರೀತಿಯಾಗಿ ಪಂದ್ಯಾಕೂಟ ಸಾಗಿ ಬಂದಿತ್ತು. ಅಂತಿಮ ಹಂತದಲ್ಲೇ ಓಂಕಾರೇಶ್ವರ ರಿಯಲ್ ಫೈಟರ್ಸ್ ವಿರುದ್ಧವಾಗಿ ಪಂದ್ಯಾಟವನ್ನ ಬೆಂಗಳೂರಿನ ಪ್ರಕೃತಿ ನ್ಯಾಶ ಜಯಿಸ್ತಾ ಇದೆ. ಜೊತೆಯಲ್ಲಿ ಸೆಮಿಫೈನಲ್ಗೆ ಟಿಕೆಟ್ ಅನ್ನ ಕೂಡ ಪಡಿತಾ ಇದೆ. ಅದೇ ರೀತಿ ವೀಕ್ಷಕ ಮಂಡಳಿಯಲ್ಲಿ ಬದಲಾವಣೆ ಮಾಡ್ತಾ ಮುಂದಿನ ಹಂತಕ್ಕಾಗಿ ಮತ್ತೊಮ್ಮೆ ಉಮೇಶ್ ಮೆಂಡನ್ ರವರನ್ನ ಕನ್ನಡ ಮಾಧ್ಯಮಕ್ಕಾಗಿ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದೇನೆ.